ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ತಲೆಗಳನ್ನು ಭಾಗಿಸುವುದಾದರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದಂಥ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಮಧ್ಯಾಹ್ನದ ವೇಳೆಯಲ್ಲಿ ಮತ್ತೊಮ್ಮೆ ನಿಮ್ಮ ಪಾದದ ಸನ್ನಿಧಾನದಲ್ಲಿ ನಿಮ್ಮ ಶ್ರೇಷ್ಠವಾದ ಮಾತುಗಳನ್ನು ಕೇಳಲು ಧ್ಯಾನಿಸಲು ಕರ್ತನೆ ನಾವೆಲ್ಲರೂ ಸೇರಿ ಬಂದಿರುವಾಗ ನಮಗೆ ಬೇಕಾಗಿರುವಂಥ ನಿಮ್ಮ ಅಮೂಲ್ಯವಾದಂಥ ಮಾತುಗಳನ್ನು ತಿಳಿಯಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯ ಅಂತ ದೇವರೇ, ಆಮೇಲೆ. ಈ ಮಧ್ಯಾಹ್ನದ ವಾಕ್ಯದ ಭಾಗದಲ್ಲಿ ದೇವರು ನಮ್ಮನ್ನು ನಡೆಸಿದ್ದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದೆ. ಪ್ರಿಯರೇ, ತುಂಬ ಮಾತುಗಳನ್ನು ಕಳೆದ 2 ದಿನಗಳಿಂದ ನಾವು ಕೇಳುತ್ತಾ ಬರುತ್ತಿದ್ದೇವೆ. ಈಗಲೂ ಕೂಡ ಬೆಳಗ್ಗೆ 5 ಗಂಟೆ ಮತ್ತು ಪಾಸ್ಟರ್ ಜೋಯಲ್ ಅವರ ಬಾಯಿ ಮಾತಿನಿಂದಲೂ ಅದೇ ರೀತಿಯಲ್ಲಿ ನವೀನಣ್ಣವರ ನುಡಿಗಳಿಂದಲೂ ಸಹ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳುತ್ತಾ ಕೇಳುತ್ತಾ ಬರುತ್ತಿದ್ದೇವೆ. ಯಾಕೆ ಅಂತಂದರೆ, ಈ ದೇಹದಲ್ಲಿ ಈ ಶರೀರದಲ್ಲಿ ನಾವಿರುವಾಗಲೇ ಈ ಮಾತುಗಳನ್ನು ಕೇಳಬೇಕು. ಶರೀರವನ್ನು ಬಿಟ್ಟ ನಂತರ ಈ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 2ನೇ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿರುವಂಥ 13-14 ವಚನಗಳು. 13-14 ನಾನು ನನ್ನ ದೇಹವೆಂಬ ಗುಡಾರದಲ್ಲಿರುವ ತನಕ ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೇರಿಸುವುದು ಯುಕ್ತವೆಂದೆನಿಸಿದ್ದೇನೆ. ಪೇತ್ರನು ಹೇಳುತ್ತಿರುವಂಥ ಮಾತೇನಂತಂದರೆ, ನಾನು ಈ ಗುಡಾರದಲ್ಲಿರುವ ತನಕ, ಗುಡಾರ ಅಂತಂದರೆ ದೇಹ, ಈ ದೇಹದಲ್ಲಿರುವ ತನಕ ಒಂದು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಏನದು ಅಂತಂದರೆ, ನಿಮಗೆ ಜ್ಞಾಪಕವನ್ನು ಮಾಡಿಸಿ ಪ್ರೇರಿಸಬೇಕೆಂಬುದಾಗಿ. ಪ್ರೇರಿಸಬೇಕು. ಇದೇ ವಾಕ್ಯ ತೆಲುಗು ಬೈಬಲಲ್ಲಿ ಅದ್ಭುತವಾಗಿ ಬರೆಸಿದ್ದಾರೆ ದೇವರು. ಮಿಮ್ಮನು ರೇಪುಟ ಯುಕ್ತಮನಿ ಅಂತ ವಾಕ್ಯದಲ್ಲಿ ಬರೆಯಲ್ಪಡುತ್ತೆ. ಮಿಮ್ಮನು ರೇಪುಟ. ಹಾಗಾಗಿ ಯಾಕೆ ಇಷ್ಟು ಮಾತುಗಳನ್ನು ನಾವು ಕೇಳಬೇಕು ಅಂತಂದರೆ, ನಮ್ಮ ಆತ್ಮೀಯ ಲಾಭಕ್ಕಾಗಿ. ಪ್ರಿಯರೇ, ಈ ಸಮಯದಲ್ಲೂ ಕೂಡ ಆದಷ್ಟು ಬೇಗ ಕೆಲವು ಮಾತುಗಳನ್ನು ನಾವು ಧ್ಯಾನಿಸಿಕೊಳ್ಳೋಣ. ದಯವಿಟ್ಟು ಯಾವ ಮಾತುಗಳನ್ನು ಕೂಡ ಅಸಡ್ಡೆ ಮಾಡುವುದು ಬೇಡ, ನಿರ್ಲಕ್ಷ್ಯ ಮಾಡುವುದು ಬೇಡ. ನನಗೆ ಗೊತ್ತಿರುವಂಥ ಮಾತುಗಳೇ, ಕೇಳಿರುವಂಥ ಮಾತುಗಳೇ ಅಂತ ಯಾವತ್ತೂ ಕೂಡ ತಿಳ್ಕೊಳ್ಬೇಡಿ. ಮತ್ತೊಂದು ಎಚ್ಚರಿಕೆ ಮಾತು, ಇಲ್ಲಿ ಯಾರಾದರೆ ಬಂದು ವಾಕ್ಯವನ್ನು ಹೇಳ್ತಾರಲ್ಲ ಪ್ರಿಯರೇ, ಅವರಿಗಿಂತ ಹೆಚ್ಚಾಗಿ ದೇವರಿಗೆ ನಾವು ಘನತೆಯನ್ನು, ಮಾನವನ್ನು, ಪ್ರಭಾವವನ್ನು ಕೊಡೋರಾಗಿರಬೇಕು. ಈ ಸ್ಥಳಕ್ಕೆ, ಈ ಜಾಗಕ್ಕೆ ಇರುವಂಥ ವಿಶೇಷತೆ, ಶ್ರೇಷ್ಠತೆ ಅದಾಗಿದೆ. ಹಾಗಾಗಿ ದೇವರ ವಾಕ್ಯವನ್ನು ನಾವು ನೋಡುವಾಗ, ದೇವರು ಪರಲೋಕದಲ್ಲಿರುವಂಥ ದೇವರು, ಪರಲೋಕದಲ್ಲಿ ಎಲ್ಲರನ್ನ ನೋಡುತ್ತಿರುವಂಥ ದೇವರು ನಮ್ಮನ್ನು ಕಾಣುವಾಗ, ನಮ್ಮನ್ನು ನೋಡುವಾಗ ದೇವರು ನಮ್ಮಲ್ಲಿ ನೋಡುವಂಥದ್ದು ಏನು? ನಮ್ಮಲ್ಲಿ ದೇವರು ನೋಡುವಂಥದ್ದು ಏನು ನೋಡ್ತಾರೆ? ಹೃದಯ, ಇನ್ನು ಪರಿಶುದ್ಧತೆ, ಇನ್ನು ಏನು ನೋಡ್ತಾರೆ ದೇವರು ನಮ್ಮಲ್ಲಿ? ನಮ್ಮ ಭಕ್ತಿ, ನಮ್ಮ ಪ್ರೀತಿ, ವಾಕ್ಯದ ಪ್ರಕಾರವಾಗಿ ಬದುಕ್ತಿದ್ದೀವಾ ಇಲ್ವಾ? ನಮ್ಮ ಆಸಕ್ತಿ. ಈ ಮಾತು ತುಂಬ ಪ್ರಾಮುಖ್ಯ. ನಮ್ಮ ಆಸಕ್ತಿ. ಯಾವ ವಿಷಯದಲ್ಲಿ ಆಸಕ್ತಿ? ಲೋಕದ ವಿಷಯದಲ್ಲಿ? ಯಾವ ವಿಷಯದಲ್ಲಿ? ಕರ್ತನ ವಿಷಯದಲ್ಲಿ ನಮಗೆ ಆಸಕ್ತಿ ಇರಬೇಕು. ಒಂದು ವೇಳೆ ಆ ರೀತಿ ಆಸಕ್ತರಾಗಿ ನಾವಿದ್ದರೆ ನಮಗೆ ಬರುವಂಥ ಪ್ರಯೋಜನಗಳೇನು ಅಂತಂದರೆ ಪ್ರಿಯರೇ, ದೇವರು ನಮ್ಮನ್ನು ರಕ್ಷಿಸುತ್ತಾರಂತೆ, ದೇವರು ನಮ್ಮನ್ನು ಉದ್ಧಾರ ಮಾಡ್ತಾರಂತೆ. 91ನೇ ಅಧ್ಯಾಯ 14ನೇ ವಚನ, ಕೀರ್ತನೆಗಳು 91:14. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ
ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ. ದೇವರು ಮನುಷ್ಯನನ್ನು ನೋಡುವಾಗ ಏನು ನೋಡ್ತಾರೆ ಪ್ರಿಯರೇ? ಆಸಕ್ತಿ, ಇಂಟ್ರೆಸ್ಟ್. ಯಾವುದರಲ್ಲಿ ನಮಗೆ ಇಂಟ್ರೆಸ್ಟ್ ಇದೆ ಇವತ್ತು? ಯಾವುದರಲ್ಲಿ ನಮಗೆ ಇಂಟ್ರೆಸ್ಟ್ ಇದೆ? ವಾಕ್ಯ ಇದೆಯಾ ನಿಜವಾಗ್ಲು? ವಾಕ್ಯದಲ್ಲಿ ಇದೆಯಾ ನಿಜವಾಗ್ಲು? ವಾಕ್ಯದಲ್ಲಿ ನಾವು ನಿಜವಾಗ್ಲೂ ಆಸಕ್ತಿಯನ್ನು ತೋರಿಸುವುದಾದರೆ, ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾದದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಷಯವಾದ ರಕ್ಷಣೆಯನ್ನು ಅವನಿಗೆ ತೋರಿಸುವೆನು. ಇದೆಲ್ಲ ಎಲ್ಲಿಂದ ಪ್ರಾರಂಭವಾಯಿತು? ಆಸಕ್ತಿ, ಇಂಟ್ರೆಸ್ಟ್. ದೇವರಲ್ಲಿ ನಮಗಿರುವಂಥ ಆಸಕ್ತಿ ಯಾವತ್ತೂ ಕೂಡ ಪ್ರಿಯರೇ ಬಚ್ಚಿಟ್ಕೊಂಡಿರಬಾರ್ದು. ಅದು ನಮ್ಮ ಕ್ರಿಯೆಗಳಲ್ಲಿ ಕಾಣುವಂಥದ್ದಾಗಿರಬೇಕು. ಯಾವಾಗಾದ್ರೆ ನಮ್ಮಲ್ಲಿ ದೇವರು ಆಸಕ್ತಿಯನ್ನು ನೋಡ್ತಾರಲ್ಲ ಪ್ರಿಯರೇ, ದೇವರು ತಾನೇ ನಮ್ಮ ಬಳಿಗೆ ಬರ್ತಾರೆ. ಮತ್ತೆ ನಮ್ಮಲ್ಲಿ ಆಸಕ್ತಿ ಇದ್ದರೆ, ನಾವು ದೇವರ ವಿಷಯದಲ್ಲಿ ಹಂಬಲ ನಮ್ಮಲ್ಲಿರುವುದಾದರೆ, ದೇವರೇ ನಮ್ಮ ಬಳಿಗೆ ಬರ್ತಾರೆ. ಬರ್ತಾರಾ? ಎಸ್ ಸರ್, ಬರ್ತಾರೆ. ಜಕ್ಕಾಯನೆಂಬಂತ ಒಬ್ಬ ಇದ್ದಾನೆ. ಯಾರು? ಕುಳ್ಳ, ಗಿಡ್ಡನು. ಒಳ್ಳೆಯವನ ಕೆಟ್ಟವನ? ಒಳ್ಳೆಯವನ ಕೆಟ್ಟವನ? ಮೋಸ ಮಾಡ್ತಿದ್ದಾನೆ, ಲಂಚ ತಗೊಳ್ತಿದ್ದಾನೆ. 10 ರೂಪಾಯಿ ಸಾಲ ಮಾಡಿದರೆ 25 ರೂಪಾಯಿ ಕಿತ್ಕೊಳ್ಳೋ ಟೈಪ್ ಇವನು. ಸೊ ವಂಚನೆ ಮಾಡಿ, ಮೋಸ ಮಾಡಿ ದುಡ್ಡು ತೆಗೆದುಕೊಳ್ಳುತ್ತಿರುವಂಥ ಜಕ್ಕಾಯನ ಊರಿಗೆ ಒಂದು ದಿನ ಯೇಸು ಸ್ವಾಮಿ ಬರ್ತಾರೆ. ಯಾವ ಊರು ಜಕ್ಕಾಯನ ಊರು? ಯೆರಿಕೋ. ಲೂಕನು ಬರೆದಂಥ ಸುವಾರ್ತೆ 19ನೇ ಅಧ್ಯಾಯ ಪ್ರಾರಂಭದ ವಚನ. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾದದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾಗದೆ ಹೋದನು. ಜಕ್ಕಾಯನ ಊರಿಗೆ ಯಾರು ಬರ್ತಿದ್ದಾರೆ? ಯೇಸು ಸ್ವಾಮಿನ ನೋಡಕ್ಕೆ ಜಕ್ಕಾಯನೊಬ್ಬನೇ ಬರ್ತಿದ್ದಾನೆ? ಇನ್ನೂ ಸುಮಾರು ಜನ ಬರ್ತಿದಾರ? ಬೇಜಾನ್ ಜನ ಬರ್ತಿದ್ದಾರೆ ಯೇಸು ಸ್ವಾಮಿನ ನೋಡೋದಕ್ಕೆ. ಆದರೆ ದೇವರಲ್ಲಿ ಬರೆಸಿರುವಂಥದ್ದು ಕೇವಲ ಜಕ್ಕಾಯನನ್ನು ಕುರಿತೆ. ಜಕ್ಕಾಯನನ್ನು ಕುರಿತೆ. ಹೋಗ್ಲಿ, ಅವನೇನಾರು 6 ಫೀಟ್ ಇದಾನ ಅಂತಂದ್ರೆ ಇಲ್ಲ. ಗಿಡ್ಡನು, ಕುಳ್ಳನು, ಮೋಸ ಮಾಡುವಂಥವನು. ಅವನನ್ನು ಕುರಿತು ದೇವರು ಯಾಕೆ ಬರೆಸಬೇಕು ಅಂತಂದ್ರೆ ಪ್ರಿಯರೇ, ಜಕ್ಕಾಯನಿಗೆ ಒಂದು ಆಸಕ್ತಿ ಇದೆ. ಏನು ಆಸಕ್ತಿ? ಯೇಸು ಕ್ರಿಸ್ತನನ್ನ ನೋಡಬೇಕು. ಯೇಸು ಕ್ರಿಸ್ತನನ್ನ ನೋಡಬೇಕೆನ್ನುವಂಥ ಆಸಕ್ತಿಯಿಂದ ಜನರ ಗುಂಪಿನ ಮಧ್ಯಕ್ಕೆ ಹೋಗ್ತಿದ್ದಾನೆ. ಕುಳ್ಳ ಅಲ್ವಾ? ಕಾಣಿಸಿಲ್ಲ. ಅಯ್ಯೋ ಕಾಣಿಸಿಲ್ವಲ್ಲ ಅಂತೇಳಿ ಹಂಗೆ ರಿಟರ್ನ್ ಆಗಿಬಿಟ್ಟು ಮನೆಗೆ ಬಂದಿಲ್ಲ. ಮಾರ್ಗದ ಮಧ್ಯದಲ್ಲಿ ಆಲದ ಮರ ಒಂದಿದೆಯಂತೆ. ಆ ಮರವನ್ನು ಹತ್ತಿ ಮೇಲಿಂದ ನೋಡೋಣ ಅಂತ ಅಂದ್ಕೊಂಡ. ಯಾರು? ಜಕ್ಕಾಯನು. ಮರವನ್ನು ಹತ್ತಿದ್ದಾನೆ. ಯೇಸು ಸ್ವಾಮಿ ಬರ್ತಿರುವಂಥ ಯೇಸು ಸ್ವಾಮಿನ ಜಕ್ಕಾಯನು ನೋಡ್ತಿದ್ದಾನೆ, ಖುಷಿ ಪಡ್ತಿದ್ದಾನೆ. ಇನ್ನೇನು ಖುಷಿ ಪಡ್ತಿದ್ದಾನೆ ಅಂದ ತಕ್ಷಣ ಯೇಸು ಸ್ವಾಮಿ ಆಲದ ಮರದ ಹತ್ರ ಬಂದು ನಿಂತು ತಲೆ ಮೇಲೆತ್ತಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ಹೇಳ್ಕೊಳ್ಬೇಕು. ಇವತ್ತು ನಾನು ನಿಮ್ಮ ಮನೆಯಲ್ಲಿ ಯಾರಾದರೂ ಹೇಳಿದ್ರೆ ಜಕ್ಕಾಯನು ಮರದ ಮೇಲೆ ಕೂತವನೇ ಕುಳ್ಳ ಅಂತೇಳಿ ಹೇಳಿದ್ರ? ಹೆಸರು ಹೇಳಿದ್ರ ಯಾರಾದರೂ? ಹೋಗ್ಲಿ, ಇಲ್ಲ. ಯಾರೂ ಹೆಸರು ಹೇಳಿಲ್ಲ, ಯಾರೂ ಹೇಳಿಲ್ಲ. ಆದರೆ ಜಕ್ಕಾಯನು ಮೇಲಿದ್ದಾನೆ ಅನ್ನುವಂಥ ವಿಷಯ ಯೇಸು ಸ್ವಾಮಿಗೆ ಗೊತ್ತಾಯಿತು. ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಇವತ್ತು ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿದ ತಕ್ಷಣ ಜಕ್ಕಾಯನಿಗೆ ಶಾಕ್ ಆಗ್ಬಿಟ್ಟಿದ್ದಾನೆ. ಏನು ನಡೀತಿದೆ ಅಂತೇಳಿ. ಈ ಮಾತು ಕೇಳಿದ ತಕ್ಷಣ ಜನರೆಲ್ಲರೂ ಗುಸುಗುಸು ಮಾತುಗಳು. ಏನಂತ ನೋಡಿದ್ರ? ಮೀಟಿಂಗ್ ಇಟ್ಟವ್ರು ಯಾರು? ನಾವು. ಕರೆಸ್ದವ್ರು ಯಾರು? ನಮ್ಮೂರಿಗೆ. ನಮ್ಮ ಮನೆಗೆ ಬರೆದಿರಾ ಯಾರ ಮನೆಗೆ ಹೋಗ್ತಿದ್ದಾನೆ? ಕುಳ್ಳ, ಕೆಟ್ಟ, ಅವನ ಮನೆಗೆ ಹೋಗ್ತಿದ್ದಾನೆ. ಅವ್ನು ಕರೆದ್ರೆ ಹೋದ್ರೆ ಒಂದು ವಿಷಯ, ಕರೆದಿಲ್ಲ ಇವರೇ ಕರೆಸ್ಕೊಂಡು ಹೋಗ್ತಿದ್ದಾರೆ. ಏನು ಸ್ವಾಮಿ ಇವ್ರು ಏನಪ್ಪ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಥರ ಗುಸು ಮಾತುಗಳು.
ಹೋದ್ರು ಯೇಸು ಸ್ವಾಮಿ. ಜಕ್ಕಾಯನ ಮನೇಲಿ ಕೂತ್ಕೊಂಡಿದ್ದಾರೆ, ಊಟ ಮಾಡ್ತಿರಬೇಕಾದರೆ ಜಕ್ಕಾಯನು ಮಧ್ಯದಲ್ಲಿ ಎದ್ದು ನಿಂತು ಹೇಳ್ತಿದ್ದಾನೆ, ಸ್ವಾಮಿ, ತುಂಬ ಆಸ್ತಿ ಮಾಡಿಬಿಟ್ಟಿದ್ದೀನಿ, ನಾನು ತುಂಬ ದುಡ್ಡು ಮಾಡಿದ್ದೇನೆ, ಆದರೆ ಯಾವುದು ಕೂಡ ಕರೆಕ್ಟಾಗಿ ಕಷ್ಟ ಬೆವರು ಸೋರಿಸಿದ್ದು ದುಡ್ದಿರುವಂಥದ್ದು ಮಾತ್ರ ಅಲ್ಲ. ಏನು ಮಾಡ್ತೇನೆ ಗೊತ್ತಾ, ನನ್ನಲ್ಲಿರುವಂಥ ಅರ್ಧ ಆಸ್ತಿಯನ್ನು ಬಡವರಿಗೆ ಹಂಚಿಬಿಡ್ತೇನೆ. ಇನ್ನೂ ಅರ್ಧ ಇರುತ್ತಲ್ಲ, ಇನ್ನೂ ಅರ್ಧ ಆಸ್ತಿ ಇರುತ್ತಲ್ಲ, ಯಾರ ಹತ್ರನಾದರೂ ನಾನೊಂದು ವೇಳೆ ಮೋಸ ಮಾಡಿ ತೆಗೆದುಕೊಂಡಿದ್ದೇ ಆದರೆ 4ರಷ್ಟು ರಿಟರ್ನ್ ಮಾಡ್ತೇನೆ ನಾನು ಅವನಿಗೆ ಅಂದಾಗ, ಆವಾಗ ಯೇಸುಸ್ವಾಮಿ ಹೇಳಿದಂಥ ಮಾತು ನಾವು ಓದಬೇಕು. ಆವಾಗ ಯೇಸುಸ್ವಾಮಿ ಹೇಳಿದಂಥ ಮಾತು 9ನೇ ವಚನ. ಇದನ್ನು ಯೇಸುಸ್ವಾಮಿ ಕೇಳಿ, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು, ಇವನು ಸಹ ಅಬ್ರಹಾಮನ ವಂಶೀಕನಲ್ಲವೇ? ಯೇಸುಸ್ವಾಮಿ ಅವರ ಮನೆಗೆ ಹೋದಾಗ ಆ ಮನೆಗೇನಾಯಿತು? ರಕ್ಷಣೆ ಆಯಿತು. ಯೇಸುಸ್ವಾಮಿ ನಮ್ಮ ಹತ್ರ ಬಂದರೆ ಬರುತ್ತಾ ಹೋಗುತ್ತಾ? ಯೇಸುಸ್ವಾಮಿ ನಮ್ಮ ಹತ್ರ ಬಂದರೆ ದುಡ್ಡು ಬರುತ್ತಾ, ದುಡ್ಡು ಹೋಗುತ್ತಾ? ಹೋಗುತ್ತಾ? ಹೋಗುತ್ತಾ ಬರುತ್ತಾ? ಹೋಗತ್ತೆ. ಹೋಗುತ್ತೆ ಅಲ್ಲ, ನಾವೇ ಕೊಟ್ಬಿಡ್ತೇವೆ, ಬೇಡ ನನಗೆ ಜಾಸ್ತಿ ಇದೆ, ಒಂದು 2 ರೂಪಾಯಿ ಜಾಸ್ತಿ ಇದೆ ತಗೊಂಡೋಗೋ ಅಂತೇಳಿ. ಬಸ್ ಟಿಕೆಟ್ 10 ರೂಪಾಯಿ ಮಾತ್ರ, ನನ್ನ ಹತ್ರ 12 ರೂಪಾಯಿ ಇದೆ, 2 ರೂಪಾಯಿ ಜಾಸ್ತಿ ಇದೆ, ಹಬ್ಬ ಮಾಡ್ಕೊ. ಮತ್ತು ನೆಕ್ಸ್ಟ್ ನಿನಗೇನಂತಂದ್ರೆ ದೇವರು ನೋಡ್ಕೋತಾರೆ. ಇದು ಜಕ್ಕಾಯನಲ್ಲಿರುವಂಥ ಆಸಕ್ತಿ ದೇವರಿಗೆ ಇಷ್ಟ ಆಯಿತು ಪ್ರಿಯರೇ. ಜಕ್ಕಾಯನಲ್ಲಿರುವಂಥ ಆ ನಂಬಿಕೆ ದೇವರಿಗೆ ಎಷ್ಟು ಇಷ್ಟ ಆಯಿತು, ಯೇಸುಸ್ವಾಮಿಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಕರೀದೇ ಇದ್ರೂ ಕೂಡ ಮನೆಗೆ ಹೋಗ್ತಿದ್ದಾರೆ. ಜಕ್ಕಾಯನೇ, ನಿನ್ನ ಮನೆಗೆ ನಾನು ಹೇಳ್ಕೊಳ್ಬೇಕು, ಈ ದಿನ ನಿನ್ನ ಮನೆಗೆ ರಕ್ಷಣೆ ಬಂತು. ರಕ್ಷಣೆ ಬಂತು ಅಂತಂದರೆ ಯೇಸುಸ್ವಾಮಿ ಬಂದರು. ಕರ್ತನಲ್ಲಿ ನಾವು ಯಾವಾಗಾದರೆ ಆಸಕ್ತಿ ತೋರಿಸುತ್ತೇವೋ, ಕ್ರಿಸ್ತನಲ್ಲಿ ಆತನ ಸೇವೆಯಲ್ಲಿ ಯಾವಾಗಾದರೆ ನಾವು ಆಸಕ್ತರಾಗಿರ್ತೇವೋ ಪ್ರಿಯರೇ, ದೇವರು ತಾನೇ ನಮ್ಮ ಬಳಿಯಲ್ಲಿ ಬಂದಿರೋದಕ್ಕೆ ಇಷ್ಟಪಡ್ತಾರೆ. ಯಾಕಂತಂದರೆ, ನೀನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ನಾನು ನಿನ್ನನ್ನು ರಕ್ಷಿಸುವೆನು. 91 ನಾವು ಆಗಲೇ ಓದಿರುವಂಥ ಮಾತು. ನೀನು ನನ್ನಲ್ಲಿ ಆಸಕ್ತನಾಗಿರೋದರಿಂದ ನಾನು ನಿನ್ನನ್ನು ರಕ್ಷಿಸುತ್ತೇನೆ, ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ, ನನ್ನ ನಾಮವನ್ನು ಅರಿತವನಾಗಿರೋದರಿಂದ. ಹಾಗಾಗಿ ಪ್ರಿಯರೇ, ಕ್ರಿಸ್ತನ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಆರ್ ವಿ ಇಂಟ್ರೆಸ್ಟೆಡ್? ಆಸಕ್ತಿ ಇದೆಯಾ ನಮಗೆ? ಪ್ರಿಯ ಕ್ರೈಸ್ತರೇ, ನಮಗೆ ಎಷ್ಟು ಆಸಕ್ತಿ ಇದೆಯೋ ಅಷ್ಟು ಪ್ರತಿಫಲ ದೇವರು ನಮಗೆ ಕೊಡ್ತಾರೆ. ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ದುಡ್ಡೇ ಓನರ್ ನಮಗೆ ಕೊಡ್ತಾರೆ. ಹೌದಾ? ಒಂದು ದಿನ ಕೆಲಸ ಮಾಡಿಬಿಟ್ಟು 2 ದಿನ ಕೂಲಿ ಕೇಳಿದ್ರೆ ಕೊಡ್ತಾರಾ? ಕೊಡಲ್ಲ. ಒಂದು ದಿನ ಕೆಲಸ ಮಾಡಿ ಆ ಒಂದು ದಿನ ಕೆಲಸಕ್ಕೋಸ್ಕರ 10 ದಿನ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ 1 ದಿನದ ಕೂಲಿ ಕೊಡ್ತಾರೆ ನಮಗೆ. ಇಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಪ್ರಿಯರೇ, ನಮ್ಮ ಆಸಕ್ತಿಯನ್ನು ನೋಡಿ ದೇವರು ಪ್ರತಿಫಲವನ್ನು ಕೊಡ್ತಾರೆ. ದೇವರನ್ನು ನೋಡಬೇಕು, ದೇವರ ಹತ್ರ ಮಾತಾಡಬೇಕು, ದೇವರ ಸಮ್ಮುಖದಲ್ಲಿರಬೇಕೆಂಬಂಥ ಆಸಕ್ತಿ ನಮ್ಮಲ್ಲಿದೆ ನೋಡಿ ಪ್ರಿಯರೇ, ಅದು ದೇವರಿಗೆ ಬಹಳ 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 ಪ್ರೀತಿಕರವಾದದ್ದು. ಅಂಥ ಆಸಕ್ತಿಯನ್ನು ನಾವು ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಳೋರಾಗಿರಬೇಕು. ಇದೇ ರೀತಿಯಲ್ಲಿ ಪ್ರಿಯರೇ, ಜಕ್ಕಾಯನಿಗೆ ಮಾತ್ರವಲ್ಲ, ಸತ್ಯವೇದದಲ್ಲಿ ದೇವರ ವಿಷಯದಲ್ಲಿ ಆಸಕ್ತರಾಗಿರುವಂಥವ್ರು ತುಂಬ ಜನ ಇದ್ದಾರೆ. ಆ ತುಂಬ ಜನರಲ್ಲಿ ಒಂದು ಚಿಕ್ಕ ಹುಡುಗನೂ ಕೂಡ ಇದ್ದಾನೆ. ಚಿಕ್ಕ ಹುಡುಗ, ಎಷ್ಟು ಚಿಕ್ಕ ಹುಡುಗ ಅಂತಂದರೆ, ಹೇಳಬೇಕು ಅಂತಂದರೆ ಆ ಹುಡುಗನಲ್ಲಿ ಅಷ್ಟೊಂದು ಆಸಕ್ತಿ ಇದೆಯೋ ಇಲ್ವೋ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟರೆ, ಆ ಹುಡುಗನಿಗಿಂತ ಜಾಸ್ತಿ ಅವ್ರ ಅಮ್ಮನಿಗೆ ಆಸಕ್ತಿ ಜಾಸ್ತಿ, ತಾಯಿಗೆ ಆಸಕ್ತಿ ಜಾಸ್ತಿ. ದೇವರ ಹತ್ರ ಮೊರೆ ಇಡ್ತಿದ್ದಾರೆ, ಸ್ವಾಮಿ ನೀನು ನನ್ನ ಗಂಡು ಮಗು ಕೊಡು, ನಾನು ನಿನಗೆ ಕೊಟ್ಟುಬಿಡ್ತೇನೆ, ಅವನ ಹಾಲು ಬಿಟ್ಟಿದ ತಕ್ಷಣ ನಾನು ನಿನ್ನ ಸನ್ಮುಖದಲ್ಲಿ ಬಿಟ್ಟುಬಿಡ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ ಆಕೆ. ಆ ನಂಬಿಕೆಗೆ, ಆ ವಿಶ್ವಾಸಕ್ಕೆ, ಆ ಆಸಕ್ತಿಗೆ ಪ್ರತಿರೂಪವೇ, ಪ್ರತಿಫಲವೇ ಸಮುವೇಲನು. ಹಾಲು ಬಿಟ್ಟಿದ್ದಾನೆ ಸಮುವೇಲನು. ಅಮ್ಮ ಕರ್ಕೊಂಡು ಬಂದು ಚರ್ಚಲ್ಲಿ ಬಿಸಾಕ್ಬಿಟ್ಟು, ನೀನು ನೋಡ್ಕೊ, ನಾನು ಮನೆಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ಬಿಟ್ರು. ಪ್ರೀತಿ ಇಲ್ವಾ? ಪ್ರೀತಿ ಇದೆ. ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸಮುವೇಲನು ಏನು ಮಾಡ್ತಿದ್ದ ಅಂತ ಆ ವಚನ ಬರೆಯಲ್ಪಡುತ್ತೆ ಪ್ರಿಯರೇ. ಮೊದಲನೆಯ ಸಮುವೇಲನು ಬರೆದ ಮೊದಲನೆಯ ಗ್ರಂಥ 3ನೇ ಅಧ್ಯಾಯ ಪ್ರಾರಂಭದ ವಚನ ನೋಡೋಣ. ಪ್ಲೀಸ್ ಯಾರೂ ಓದಬೇಡಿ, ನಾನೇ ಓದ್ಕೋತೀನಿ. 3ನೇ ಅಧ್ಯಾಯ 1ನೇ ವಚನ. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಸಮುವೇಲನ್ ಏನ್ ಮಾಡ್ತಿದ್ದ ಅಂತ ಪ್ರಿಯರೇ? ಯೆಹೋವನ ಸೇವೆ ಮಾಡ್ತಿದ್ದ. ಸಮುವೇಲನು ಎಷ್ಟು ವಯಸ್ಸಿರ್ಬೋದು ಪ್ರಿಯರೇ? ಹಾಲು ಬಿಟ್ಟರೆ ತಾಯಂದ್ರೆ ಹೇಳ್ಬೇಕು, ಮಕ್ಕಳು ಹಾಲು ಬಿಡೋ ವಯಸ್ಸು ಎಷ್ಟಿರುತ್ತೆ ಹೇಳಿ? ಎಷ್ಟಿರ್ಬೋದು? ಒಂದು ನಂಬರ್ ಹೇಳಿ. 3 ವರ್ಷ.
ಸಮುವೇಲನನ್ನ ಅಮ್ಮ ಚರ್ಚಲ್ಲಿ ಬಿಡೋ ಟೈಮ್ಗೆ ಸಮುವೇಲನಿಗೆ ವಯಸ್ಸು 3 ವರ್ಷ, 1 ವರ್ಷ ಜಾಸ್ತಿನೇ ಹಾಕೊಳ್ಳೋಣ, 4 ವರ್ಷ ಅಂತಂದು. 4 ವರ್ಷ ಇರುವಂಥ ಸಮುವೇಲನು ಚರ್ಚಲ್ಲಿ ಏನು ಮಾಡ್ತಿದ್ದಾನಂತೆ? ಆ ಮಾತು ಏನು ಬರೆಯಲ್ಪಟ್ಟಿದೆ ಪ್ರಿಯರೇ? ಸೇವೆ ಮಾಡುತ್ತಿದ್ದನಷ್ಟೇ. ಸೇವೆನಾ? 4-5 ವರ್ಷದ ಹುಡುಗ ಸೇವೆ ಮಾಡ್ತಿದ್ದಾನ? ಎಸ್ ಸರ್. ಬಾತ್ರೂಮ್ ತೊಳಿತಿದ್ದಾನೆ ಚರ್ಚಲ್ಲಿ, ತಟ್ಟೆ ಎತ್ತಿದ್ದಾನೆ ಚರ್ಚಲ್ಲಿ, ಅಡಿಗೆ ಬಡಿಸ್ತಿದ್ದಾನೆ ಚರ್ಚಲ್ಲಿ. 4 ವರ್ಷದ ಹುಡುಗನಿಗೆ ಏನಪ್ಪ ಗೊತ್ತು ಅಂತಂದ್ರೆ, ಅಮ್ಮ ಒಂದು ಮಾತು ಹೇಳೋಗಿದ್ರು ಏನಂತಂದ್ರೆ, ದೊಡ್ಡವ್ರು ಏನು ಕೆಲಸ ಹೇಳಿದ್ರೆ ಆ ಕೆಲಸ ನೀನು ಮಾಡಬೇಕು. ನಮ್ಮ ಮಕ್ಕಳಿಗೆ ಪ್ರಿಯರೇ ಯಾವಾಗಲೂ ಕೂಡ ದೊಡ್ಡವನಾದ್ಮೇಲೆ ತಿಳ್ಕೊಳ್ತಾನೆ ಅಂತ ಅಂದ್ಕೊಂಡ್ರೆ ದೊಡ್ಡವನಾದ್ಮೇಲೆ ಏನು ತಿಳ್ಕೊಳ್ಳಲ್ಲ. ಚಿಕ್ಕ ವಯಸ್ಸಲ್ಲೇ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ನಮ್ಮ ಮನೆ ಹತ್ರ ತುಂಬ ಜನ ಮಕ್ಕಳಿದ್ದಾರೆ ಪ್ರಿಯರೇ. ಆ ಮಕ್ಕಳನ್ನ ತಂದೆ ತಾಯಿಗಳು ಹೆಂಗೆ ಬಿಟ್ಬಿಡ್ತಾರೆ ಅಂತಂದರೆ, ಬಿಟ್ಬಿಡ್ತಾರೆ ಹಂಗೆ ರೋಡ್ಗೆ ಅಷ್ಟೇ. ಅಮ್ಮ ಸ್ವಲ್ಪ ಹೇಳು, ಅವ್ನ ಬಾಯಿಂದ ಹೊಲಸು ಮಾತುಗಳೆಲ್ಲ ಬರ್ತಿದೆ, ಕೆಟ್ಟ ಸಹವಾಸ ಮಾಡ್ತಿದ್ದಾನೆ ಅಂತಂದ್ರೆ ಅವಾಗ ಅಪ್ಪ ಅಮ್ಮ ಏನು ಹೇಳ್ತಾರೆ ಗೊತ್ತಾ? ದೊಡ್ಡವನಾದ್ರೆ ಅರ್ಥ ಮಾಡ್ಕೊಳ್ತಾನೆ ಅಂತ ಹೇಳ್ತಾರೆ. ದೊಡ್ಡವನಾದ್ಮೇಲೆ ಮತ್ತೆ ಹೋಗಿ ಅದೇ ಮಾತು ಹೇಳಿ ಅವಾಗ ಏನಂತಾರೆ ಗೊತ್ತಾ? ಮದುವೆ ಮಾಡಿದ್ರೆ ಸೆಟ್ ಆಗ್ಬಿಡ್ತಾನೆ ಅಂತಂತಾರೆ. ಮದುವೆ ಮಾಡಿದ್ಮೇಲೆ ಸೆಟ್ ಆಗ್ತಾನೆ? ಏನಾಗಲ್ಲ, ಲೂಸ್ ಆಗ್ತಾನೆ. ಅವಾಗ ಸೆಟ್ ಆಗಲ್ಲ, ಫಿಟ್ ಆಗಲ್ಲ, ಲೂಸ್ ಆಗ್ತಾನೆ. ಸಮುವೇಲನಿಗೆ ದೇವರು ಕೊಟ್ಟಿರುವಂಥ ಮಹಾಭಾಗ್ಯವೇನೋ ಗೊತ್ತಾ ಪ್ರಿಯರೇ? ಚಿಕ್ಕ ವಯಸ್ಸಿನಿಂದ ದೇವರ ಸನ್ನಿಧಾನದಲ್ಲಿ ಬೆಳೆಯುವಂಥದ್ದು. ನಮಗೆ ದೇವರು ಆಶೀರ್ವಾದ ಮಾಡಿ ಬಹುಮಾನಗಳನ್ನು ಒಂದು ವೇಳೆ ಕೊಟ್ಟಿದ್ದಾರೆ ಪ್ರಿಯರೇ. ಆ ಬಹುಮಾನಗಳನ್ನು ಬಹಳ ಬೆಳೆವುಳ್ಳದ್ದೆಂದು ಎಣಿಸಿ ಅದನ್ನು ಬೆಳೆಸಿ. ಸುಮ್ಮನೆ ಹಂಗೆ ಬಿಡಬೇಡಿ ಪ್ರಿಯರೇ, ಹಂಗೆ ಬಿಡಬೇಡಿ. ಹಂಗೆ ಬಿಡಕ್ಕೆ ದೇವರ ಮಕ್ಕಳನ್ನು ಕೊಟ್ಟಿಲ್ಲ ನಮಗೆ, ಶ್ರೇಷ್ಠವಾದವರನ್ನಾಗಿ ಬೆಳೆಸೋದಕ್ಕೆ. ಈ ರೀತಿ ಸಮುವೇಲನು ಚರ್ಚಲ್ಲಿ ಕೆಲಸ ಮಾಡ್ತಿದ್ದಾನೆ, ಸೇವೆ ಮಾಡ್ತಿರ್ಬೇಕಾದ್ರೆ ಪ್ರಿಯರೇ, ಆ ದಿನಗಳಲ್ಲಿ ವಾಣಿ ಇರಲಿಲ್ಲ. ದೇವರು ಯಾರ ಹತ್ರನೂ ಮಾತನಾಡ್ತಿರಲಿಲ್ಲ. ಆಸಕ್ತನಾಗಿ ಸಮುವೇಲನು ಕೆಲಸ ಮಾಡ್ತಿದ್ದಾನೆ. ವಾಣಿಗಳು ಇರದೆ ಕಾಲದಲ್ಲಿ, ದೇವರ ಮಾತುಗಳು ನುಡಿಗಳು ಕೇಳಲ್ಪಡದಿರುವಂಥ ಕಾಲದಲ್ಲಿ, ಒಂದು ದಿನ ರಾತ್ರಿ ಸಮುವೇಲನು ಮಲಗಿರಬೇಕಾದ್ರೆ ಒಂದು ಶಬ್ದ ಕೇಳಿಸುತ್ತೆ, ಸಮುವೇಲನೆ, ಸಮುವೇಲನೆ. ದೇವರಿಗೆ ಟೈಮ್ ಇಲ್ವಾ? ಯಾವಾಗ ನೋಡಿದ್ರು ಕತ್ಲಲ್ಲಿ ಬಂದ್ಬಿಟ್ಟು ಮಾತಾಡ್ತಾರೆ. ಬೆಳಕಲ್ಲಿ ಮಾತಾಡಿದ್ರೆ ಕೇಳಿಸುತ್ತೆ ತಾನೆ ನೀಟಾಗಿ. ಕತ್ಲಲ್ಲೇ ಬಂದು ಮಾತಾಡ್ತಾರೆ ಅಂತಂದ್ರೆ ರಾತ್ರಿಯಲ್ಲೇ ಬಂದು ಮಾತಾಡ್ತಾರೆ, ಟೆನ್ಷನ್ ಇರಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ ಅಂತೇಳಿ. ರಾತ್ರಿಯಲ್ಲಿ ಬಂದು ಸಮುವೇಲನನ್ನ ಕರೀತಿದ್ದಾರೆ. ದೊಡ್ಡವ್ರನ್ನ ಕರಿಬೋದಲ್ವ ಮನೆಯಲ್ಲಿ? ದೊಡ್ಡವ್ರು ಇದ್ದಾರೆ ಮನೇಲಿ. ಯಾರು ದೊಡ್ಡವರು? ಎಲ್ಲಿ? ನಾವು ಮನೆಗೆ ಬರ್ತೀವಿ, ಯಾರಿಗಾದ್ರೂ ಮನೆಗೆ ಬರ್ತೀವಿ. ಮನೇಲಿ ಹುಡುಗರು ಇದ್ದಾರೆ ಅನ್ಕೊಳ್ಳಿ. ಹುಡುಗರನ್ನ ನೋಡಿದ ತಕ್ಷಣ ನಾವು ಏನಂತ ಪ್ರಶ್ನೆ ಕೇಳ್ತೀವಿ? ದೊಡ್ಡವ್ರು ಯಾರ್ಯಾರು ಇದ್ದಾರ ಮನೇಲಿ? ಅಪ್ಪ ಅಮ್ಮ ಇದ್ದಾರ? ಯಾರು ಇಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಬರ್ತಾರೆ ಅಂತಂದ್ರೆ ಒಂದು ವೆಯ್ಟ್ ಆದರೂ ಮಾಡ್ತೀವಿ, ಅಥವಾ ನಾನು ಬಂದಿದ್ದೀನಿ ಅಂತ ಹೇಳು ಅಂತ ಹೇಳ್ಬಿಟ್ಟು ಆದರೂ ಹೋಗ್ಬಿಡ್ತೀವಿ. ದೇವರಂತವರು ಯಾರ ಹತ್ರ ಬಂದು ಮಾತಾಡ್ತಿದ್ದಾರೆ? ಸಮುವೇಲನು ಹುಡುಗನ ಹತ್ರ ಬಂದ ದೊಡ್ಡವ್ರ ಹತ್ರ ಮಾತಾಡ್ಬೋತಾನೆ? ಇಲ್ಲ, ಹುಡುಗನ ಹತ್ರ ಬಂದ ಸಮುವೇಲನೆ ಅಂತ ಕರೆದ್ರೆ ಸಮುವೇಲನ್ಗೆ ಅರ್ಥ ಆಗಿಲ್ಲ ಯಾರು ಕರೆದಿದ್ದಾರೆ ಅಂತ. ರಾತ್ರಿಯಲ್ಲಿ ನಿದ್ದೆಗಣ್ಣಲ್ಲಿ ಬೆಡ್ಶೀಟಲ್ಲಿ ತೆಗೆದಾಕ್ಬಿಟ್ಟು ಓಡೋಗ್ತಿದ್ದಾನೆ. ಎಲ್ಲಿಗೆ? ಸರ್ ಕರೆದ್ರ ನನ್ನನ್ನು ಅಂತಂದರೆ, ಈ ಟೈಮಲ್ಲಿ ನಾನು ಯಾಕೆ ಕರಿತೀನಿ? ನನ್ನ ಹೋಗಿ ಮಲ್ಕೋ, ಟೆನ್ಷನ್ ತಗೋಬೇಡ, ಕರೆದಂಗಿತ್ತು ಅದಕ್ಕೆ ಬಂದೆ, ಹೋಗಿ ಮಲ್ಕೊ. ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಸಮುವೇಲನೆ. ಒಂದ್ಸತಿ ಕರೆದಿಲ್ಲ ಅಂತ ಹೇಳಿದ್ರೆ ತಾನೆ, ಮತ್ತೆ ಸೌಂಡ್ ಬಂದಮೇಲೆ ಇನ್ನು ಸುಮ್ಮನೆ ಇರ್ಬೇಕು ತಾನೆ, ನಾನು ಅನ್ಕೊಳ್ತಿದ್ದೀನೇನೋ ಅಂತ ಅಂದ್ಕೊಂಡಿಲ್ಲ. ಮತ್ತೆ ಎದ್ದಿದ್ದಾನೆ, ಮತ್ತೆ ಎದ್ದೋಡೋಗ್ತಿದ್ದಾನೆ, ಏಲಿನ ಎಬ್ಬರಿಸ್ತಿದ್ದಾನೆ. ಸರ್ ಕರೆದ್ರ ನೀವು? ಇಲ್ವಲ್ಲ, ನಾನು ಕರೆದಂಗೆ ನಿನ್ಗೆ ಅನ್ನಿಸ್ತಾ? ಕೂಗ್ದಂಗೆ ಅನ್ನಿಸ್ತಾ, ಅದಕ್ಕೆ ಬಂದೆ. ಇಲ್ಲ ನೀನು ಹೋಗಿ ಮಲ್ಕೊಳಪ್ಪ, ನಾನು ಇನ್ಮೇಲೆ ಕರೆಯಲ್ಲ. ಮತ್ತೆ ಸಮುವೇಲನೆ. ಬುದ್ಧಿ ಇರಬೇಕಾ ಬೇಡ ಈ ಹುಡುಗನಿಗೆ? ಮತ್ತೆ ಎದ್ದೋಡೋಗ್ತಿದ್ದಾನೆ. ಒಂದು ವೇಳೆ ಕರೆದಿದ್ರೆ ಏಲಿ ಕೂತ್ಕೊಂಡಾರ ಇರಬೇಕು, ಎಚ್ಚರ ಇರಬೇಕು ತಾನೆ. ಕರೆದಿದ್ದವನು ಎಚ್ಚರ ಇರಬೇಕು, ಹೌದಾ? ಅವನು ಏಲಿ ಮಲಗಿದ್ದವನು ಎಬ್ಬರಿಸ್ಬಿಟ್ಟು ಕೇಳ್ತಿದ್ದಾನೆ, ಕರೆದ್ರ? ಮಲಗಿದ್ದವ್ರನ್ನ ಎಬ್ಬರಿಸ್ಬಿಟ್ಟು ಕರೆದ್ರ ಅಂತ ಕೇಳ್ತಿದ್ದಾನೆ. ಏಲಿಗೆ ಅರ್ಥ ಆಯ್ತು, ಮಗನೇ ನಿನ್ನ ಜೊತೆ ಮಾತಾಡ್ತಿರೋದು ನಾನಲ್ಲ, ಕರೆದವನು ನಾನಲ್ಲ, ಸಮ್ವನ್ ಸ್ಪೆಷಲ್ ಇಸ್ ಕಾಲಿಂಗ್ ಯು ಅಂಥೇಳಿ ಒಂದು ಮಾತನ್ನು ಹೇಳ್ಕೊಡ್ತಾನೆ. ಏನಂತಂದರೆ, ಈ ಸತಿ ನಿನಗೆ ಆ ಮಾತು ಕೇಳಿಸ್ತಾ? ಈಗ ಹೇಳು. ಹೆಂಗೆ ಹೇಳು? 8ನೇ ವಚನ. ಯೆಹೋವನು ಸಮುವೇಲನನ್ನು 9ನೇ ವಚನ. ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ ಅಪ್ಪನೇ ಆಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. 4ನೇ ಬಾರಿ ಕೂಡ ಮತ್ತೆ ಆ ಶಬ್ದ ಕೇಳಿಸ್ತು, ಸಮುವೇಲನೆ. 3 ಸತಿ ಮಾಡಿರೋ ಥರ ಮತ್ತೆ ಎದ್ದು ಏಳಿ ಹತ್ರ ಓಡೋಗಿಲ್ಲ. 3 ಸತಿ ತಪ್ಪು ಮಾಡಿದಾನಲ್ಲ, ಆ ಥರ ಎದ್ದು ಏಳಿ ಹತ್ರ ಓಡೋಗಿಲ್ಲ. ಯೆಹೋವನೇ, ಐ ಆಮ್ ರೆಡಿ, ಮಾತಾಡು.
ಪ್ರಿಯರೇ, ವಾಣಿಗಳಿಲ್ಲದೆ ಇರುವಂಥ ಕಾಲ, ದೇವರು ಮಾತನಾಡದೇ ಇರುವಂಥ ಕಾಲದಲ್ಲಿ ಯಾರ ಹತ್ರ ಮಾತಾಡ್ತಿದ್ದಾರೆ ದೇವರು? ಸಮುವೇಲನ ಹತ್ರ. ಸಮುವೇಲನಲ್ಲಿ ದೇವರಿಗೆ ಏನ್ ಕಾಣಿಸ್ತು ಸಮುವೇಲನಲ್ಲಿ ಅಂತಂದ್ರೆ ಪ್ರಿಯರೇ, ದೇವರ ವಿಷಯದಲ್ಲಿ ಆತನಿಗಿರುವಂಥ ಆಸಕ್ತಿ. ದೇವರಲ್ಲಿ ನಾವು ಆಸಕ್ತರಾಗಿದ್ದರೆ ಪ್ರಿಯರೇ, ನಮ್ಮೊಂದಿಗೆ ಮಾತನಾಡುವುದಕ್ಕೆ ಬರುವವರು ಪಾಸ್ಟರ್ ಅಲ್ಲ, ಸೇವಕರಲ್ಲ, ದೇವರೇ ನಮ್ಮ ಬಳಿಗೆ ಬರ್ತಾರೆ, ದೇವರೇ ನಮ್ಮ ಜೊತೆಗೆ ಮಾತನಾಡುತ್ತಾರೆ, ದೇವರೇ ನಮಗೆ ತಿಳಿಸಬೇಕಾಗಿರುವಂಥ ವಿಷಯಗಳನ್ನು ತಿಳಿಸ್ತಾರೆ. ಹಾಗಂತೇಳಿ ಸಮುವೇಲನ ಹತ್ರ ದೇವರು ಮಾತಾಡಿರುವಂಥದ್ದು ಚಿಕ್ಕ ಪುಟ್ಟ ವಿಷಯಗಳಲ್ಲ. ಏನಂತ ಮಾತಾಡ್ತಾರೆ ಗೊತ್ತಾ? ಹೇಳಿ, ನಿನ್ನ ದೊಡ್ಡ ಪಾಸ್ಟರ್ ಇದಾರಲ್ಲ, ಸೀನಿಯರ್ ಪಾಸ್ಟ್ರು, ಅವ್ರ ಮಕ್ಕಳಿದಾರಲ್ಲ, ಇಬ್ರು ಕೆಟ್ಟೋಗ್ಬಿಟ್ಟಿದ್ದಾರೆ, ಎತ್ತು ಬಿಡ್ತೀನಿ ಅವ್ರನ್ನ, ತೆಗೆದು ಬಿಡ್ತೀನಿ ಅವ್ರನ್ನ. ಬೆಳಿಗ್ಗೆ ಬಂದು ಹೇಳಿ ಕೇಳ್ತಿದ್ದಾನೆ, ರಾತ್ರಿ ಆಯ್ತಲ್ಲ ಕಮ್ಯುನಿಕೇಶನ್ ಕನ್ವರ್ಸೇಷನ್, ಏನೇನಾಯ್ತು ನನಗೆ ಪಿನ್ ಟು ಪಿನ್ ಹೇಳು. ಸಮುವೇಲನಿಗೆ ಆಗ್ತಿಲ್ಲ ಹೇಳಕ್ಕೆ. ಏನು ಹೇಳ್ತೇನೆ? ನಿಮ್ಮ ಮಕ್ಕಳು ಕೆಟ್ಟೋಗ್ಬಿಟ್ಟಿದ್ದಾರೆ ದೇವರು ಅಂತ ಹೇಳಕ್ಕಾಗತ್ತಾ? ಎದುರುತ್ತಿದ್ದಾನೆ. ಅವಾಗ ಹೇಳ್ತಾನೆ, ನೀನು ಕೇಳಿರುವಂಥ ಮಾತಲ್ಲಿ ಒಂದನ್ನಾದರೂ ಬಿಡದೆ ಹೇಳು, ಒಂದು ವೇಳೆ ಹೇಳಿಲ್ಲ ಅಂತಂದರೆ ದೇವ್ರನ್ನೇ ನಾನು ಹೊಡಿತಾರೆ ಅಂತ ಹೇಳಿದ ತಕ್ಷಣ ಅವಾಗ ಸಮುವೇಲನ ಹೇಳ್ತಾನೆ, ರಾತ್ರಿ ಈ ಥರ ದೇವರು ಬಂದಿದ್ರು, ಮಾತಾಡಿದ್ರು, ನಿಮ್ಮ ಮಕ್ಕಳು ಕೆಟ್ಟೋಗ್ಬಿಟ್ಟಿದ್ದಾರೆ ಅಷ್ಟೇ ಅಂತಂದರೆ ಅವಾಗ ಹೇಳ್ತಾನೆ, ದೇವ್ರ ಚಿತ್ತ ಏನು ನಡೆದ್ರೆ ಅದು. ಇದರಲ್ಲಿ ನಾನು ಹೇಳ್ಬೇಕಂತ ಅಂದ್ಕೊಂಡಿರುವಂಥ ವಿಷಯನ ಗೊತ್ತಾ ಪ್ರಿಯರೇ? ಸಮುವೇಲನನ್ನು ದೇವರು ಆರಿಸಿಕೊಂಡು ಸಮುವೇಲನ ಜೊತೆಗೇ ಮಾತನಾಡೋದಕ್ಕೆ ಕಾರಣವೇನೋ ಗೊತ್ತಾ? ಸಮುವೇಲನು ಚಿಕ್ಕ ವಯಸ್ಸಿನಿಂದ ದೇವರಲ್ಲಿ ತೋರಿಸಿರುವಂಥ ಆಸಕ್ತಿ, ಇಂಟ್ರೆಸ್ಟ್. ಹಾಗಂತ ದೇವರು ಕೈ ಬಿಟ್ಬಿಟ್ರೆ ಸಮುವೇಲನನ್ನ? ನೋ, ದೇವರ ಕೈ ಬಿಟ್ಟಿಲ್ಲ ಪ್ರಿಯರೇ. ರಾಜರನ್ನು ಅಭಿಷೇಕ ಮಾಡುವ ಕಿಂಗ್ ಮೇಕರ್ ಆದ ಸಮುವೇಲನು ಈಸ್ ನಾಟ್ ಎ ಕಿಂಗ್, ಈಸ್ ಎ ಕಿಂಗ್ ಮೇಕರ್. ಹಾಗಾಗಿ ದೇವರಲ್ಲಿ ನಾವು ಆಸಕ್ತರಾಗಿರಬೇಕಾದ್ರೆ ಪ್ರಿಯರೇ, ದೇವರು ನಮ್ಮ ಕೈ ಎಂದೆಂದಿಗೂ ಬಿಡುವ ಆತನಲ್ಲ. ವಿ ಶುಡ್ ಬಿ ವೆರಿ ಫೇತ್ಫುಲ್ ಟು ಗಾಡ್. ದೇವರಲ್ಲಿ ಎಷ್ಟು ಆಸಕ್ತಿ ನಾವು ತೋರಿಸ್ತೇವಲ್ವ ಪ್ರಿಯರೇ, ಅಷ್ಟು ಪ್ರತಿಫಲ ದೇವರು ನಮಗೆ ಕೊಡ್ತಾರೆ. ಯಾಕೆಂತಂದರೆ ಸತ್ಯವೇದದಲ್ಲಿ ದೇವರ ಮಾತನಾಡುತ್ತಾ ಹೇಳುವಂಥ ಮಾತೇನಂತಂದರೆ, ನೀವು ನನ್ನ ವಿಷಯದಲ್ಲಿ ಸುರಿಸುವಂಥ ಪ್ರತಿಯೊಂದು ಕಣ್ಣೀರನ್ನು ನಾನು ಬುದ್ದಲೆಯಲ್ಲಿ ಕಾಪಾಡಿದ್ದೇನೆ, ಅದರ ವಿಷಯವಾಗಿ ನನ್ನ ಪುಸ್ತಕದಲ್ಲಿ ನಾನು ಬರೀತಿದ್ದೇನೆ. ಕೀರ್ತನೆಗಳ ಗ್ರಂಥ, ಕೀರ್ತನೆಗಳು 56:8. ಕೀರ್ತನೆಗಳ ಗ್ರಂಥ 56ನೇ ಅಧ್ಯಾಯ 8ನೇ ವಚನ. ನಾನು ದೇಶಭ್ರಷ್ಟನಾಗಿ ಅಳೆದಾಡಿದ್ದನ್ನು ನೀನೇ ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದೆಯಲ್ಲ. ಹೇಳೋದು ತುಂಬ ಈಸಿ, ಏನಂತ? ದೇವರಿಗೋಸ್ಕರ ಆಸಕ್ತರಾಗಿ ಜೀವಿಸಿ ಅಂತ ಹೇಳೋದು. ಮಾಡೋದು ಆಸಕ್ತಿ ಅಂತಂದರೆ ಇಟ್ಸ್ ನಾಟ್ ಎನ್ ಆರ್ಡಿನರಿ ಥಿಂಗ್. ಯಾಕೆಂತಂದರೆ ಪ್ರಿಯರೇ, ಇಲ್ಲಿ ಇಷ್ಟು ಮಂದಿ ಯೌವನಸ್ಥರು ಕುಳಿತಿದ್ದೇರೆ, ಇಷ್ಟು ಮಂದಿ ಯೌವನ ಸ್ಥಾನವನ್ನು ಬಿಟ್ಟು ಹೋದಂಥವ್ರು ತುಂಬ ಜನ, ವೃದ್ಧರು ತುಂಬ ಜನ ಕುಳಿತಿದ್ದೀರ ಪ್ರಿಯರೇ. ಇಷ್ಟು ಮಂದಿಯಲ್ಲಿ ದೇವರು ನೋಡುವಂಥದ್ದು ಒಂದೇ ಒಂದು ಆಸಕ್ತಿ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಮೀ? ನಿಜವಾಗ್ಲೂ ಪ್ರಿಯರೇ, ದೇವರಿಗೋಸ್ಕರ ಎಲ್ಲವನ್ನು ಬಿಟ್ಟು ಬರುವ ಆಸಕ್ತಿ ನಮ್ಮಲ್ಲಿದ್ದರೆ ಪ್ರಿಯರೇ, ಎಲ್ಲಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿ ಕೊಡುವುದಕ್ಕೆ ದೇವರು ತುಂಬ ಇಂಟ್ರೆಸ್ಟೆಡ್ ಆಗಿರ್ತಾರೆ. ನಾವು ದೇವರಲ್ಲಿ ಆಸಕ್ತರಾಗಿರಬೇಕು. ಆಸಕ್ತಿಯಲ್ಲಿ ಪ್ರೇರೆ ತುಂಬ ಸತಿ ನಾವು ನಮ್ಮ ಕುಟುಂಬಗಳನ್ನು ಕಳ್ಕೊಳ್ತೇವೆ, ನಂಬಿಗಸ್ತರನ್ನು ಕಳ್ಕೊಳ್ತೇವೆ, ಸ್ನೇಹಿತರನ್ನು ಕಳ್ಕೊಳ್ತೇವೆ, ನಮ್ಮ ಸಂಬಂಧಿಕರನ್ನು ಕಳ್ಕೊಳ್ತೇವೆ, ನಮಗೆ ಹತ್ತಿರವಿರುವಂಥವ್ರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನ ಕಳ್ಕೊಳ್ತೇವೆ ತುಂಬ ಸತಿ. ಎಸ್, ಇಟ್ಸ್ ಟ್ರೂ. ದೇವರ ಹತ್ರ ಬಂದರೆ ನಾವೆಲ್ಲರನ್ನ ಕಳ್ಕೊಳ್ತೇವೆ. ಮನೆಯವರೇ ನಮಗೆ ಶತ್ರುಗಳಾಗ್ಬಿಡ್ತಾರೆ, ಕಳ್ಕೊಳ್ತೇವೆ. ಎಸ್, ಕಳ್ಕೊಂಡ್ರೂ ಕೂಡ, ನಮ್ಮ ಕಣ್ಣೀರಲ್ಲಿ ನಾವಿದ್ದರೂ ಕೂಡ, ಹಿಂಸೆಗಳನ್ನು ಅನುಭವಿಸುತ್ತಿದ್ದರೂ ಕೂಡ ಪ್ರಿಯರೇ, ದೇವರದನ್ನು ಮರಿತಿಲ್ವಂತೆ. ನಮ್ಮ ಪ್ರತಿಯೊಂದು ಕಣ್ಣೀರನ್ನು ದೇವರು ಬರ್ಕೊಳ್ತಿದ್ದಾರೆ. ನನ್ನ ಮಗ ನನಗೋಸ್ಕರ ನನ್ನಲ್ಲಿ ಆಸಕ್ತನಾಗಿರೋದರಿಂದ ಕಣ್ಣೀರು ಸುರಿಸ್ತಿದ್ದಾನೆ. ಐ ಆಮ್ ನೋಟಿಂಗ್ ಇಟ್. ಯಾಕಪ್ಪ? ದಾವೀದನು ಪ್ರಿಯರೇ ರಾಜನಲ್ವಾ, ಅರಸನಲ್ವಾ? ದಾವೀದನು ಅರಸನಾಗಿರ್ಬೇಕಾದ್ರೆ ದಾವೀದನಿಗೆ ಕಷ್ಟಗಳು ಬಂದಿಲ್ವಾ? ಬಂತು. ಸಿಂಹಾಸನವನ್ನು ಬಿಟ್ಟು, ದೇಶವನ್ನು ಬಿಟ್ಟು, ಊರು ಬಿಟ್ಟು ಓಡೋಗಬೇಕಾಗಿರುವಂಥ ಪರಿಸ್ಥಿತಿ ದಾವೀದನಿಗೆ ಬಂದಾಗ, ಊಟಕ್ಕೂ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ದಾವೀದನಿರುವಾಗ ಪ್ರಿಯರೇ, ದಾವೀದನು ಕಣ್ಣೀರು ಸುರಿಸಿಲ್ವಾ? ಸುರಿಸಿದ್ದಾನೆ. ದಾವೀದನು ಕಣ್ಣೀರನ್ನು ಸುರಿಸುವಾಗ, ದಾವೀದನು ದುಃಖ ಪಡುವಾಗ ಒಂದೇ ಒಂದು ಪ್ರಾರ್ಥನೆ ದೇವರ ಹತ್ರ ಮಾಡ್ತಿದ್ದಾನೆ. ದೇವರೇ, ನಿನ್ನನ್ನು ನಾನು ನೋಡ್ತಿದೆಯಲ್ಲ,
ನೀನು ನನ್ನನ್ನು ನೋಡ್ತಿದ್ಯಲ್ಲ, ನನ್ನ ಕಣ್ಣೀರು ನೋಡ್ತಿದ್ಯಾ, ನನ್ನ ದುಃಖವನ್ನು ನೋಡ್ತಿದ್ಯಾ, ನನ್ನ ಹಿಂಸೆನ ನೀನು ನೋಡ್ತಿದ್ಯಾ. ನೀನು ನೋಡಿದ್ರೆ ಸಾಕು, ಯಾಕಂತಂದರೆ ನೀನು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತೀಯ. ನಾವು ಯಾವಾಗಲೂ ಕೂಡ ಪ್ರಿಯರೇ ನಮ್ಮ ಕಣ್ಣೀರನ್ನು ಮನುಷ್ಯರ ಮುಂದೆ ಯಾವತ್ತೂ ಸುರಿಸೋದಕ್ಕೆ ಹೋಗಬೇಡಿ ಪ್ಲೀಸ್. ತುಂಬ ಜನ ದೇವರ ಹತ್ರ ಬರಬೇಕಾದ್ರೆ, ದೇವರ ಮುಂದೆ ಬರಬೇಕಾದ್ರೆ ಪ್ರಿಯರೇ, ಯಾರಾದರೂ ಸಿಗ್ತಾರಲ್ಲ ಅವ್ರ ಮುಂದೆ ಗೊಳೋ ಅಂತ ಹತ್ಬಿಡ್ತಾರೆ, ಬಕೆಟ್ ಬಕೆಟು ಬಕೆಟು ಬಕೆಟು. ನೋ, ಇಟ್ಸ್ ನಾಟ್ ದ ರೈಟ್ ಥಿಂಗ್. ಹಾಗಂತೇಳಿ ದುಃಖ ಬಂದ್ರೂ ಕೂಡ ಹಂಗೆ ತಡ್ಕೊಂಡಿರಿ ಅಂತ ಹೇಳ್ತಿಲ್ಲ ನಾನು. ಆದರೆ ಹೆಚ್ಚಾಗಿ ನಾವು ದೇವರ ಹತ್ರ ಸಮಯವನ್ನು ಕಳೆಯುವಾಗ ಪ್ರಿಯರೇ, ದೇವರದನ್ನು ನೋಟ್ ಮಾಡ್ಕೊಳ್ತಾರೆ. ನನ್ನ ಮಗ, ನನ್ನ ಮಗಳು ನನ್ನ ಸೇವೆಗಾಗಿ, ನನ್ನ ಮಾತುಗಳಿಗಾಗಿ, ನನ್ನ ಮಾತುಗಳ ಪ್ರಕಾರವಾಗಿ ಜೀವಿಸೋದಕ್ಕಾಗಿ ಕಣ್ಣೀರು ಸುರಿಸ್ತಿದ್ದಾರೆ. ಸುವಾರ್ತೆಯನ್ನು ಸಾರುವವರ ಪಾದಗಳು ಹೆಂಗಿರ್ತವೆ ಅಂತೆ? ಸೂಪರ್. ದೇವರಿಗಿಷ್ಟ ಪ್ರಿಯರೇ. ಹಾಗಾಗಿ ನಮ್ಮ ಕಣ್ಣೀರನ್ನು ಯಾವತ್ತು ಮನುಷ್ಯರ ಮುಂದೆ ಡ್ರಾಪ್ ಬೀಳಬಾರ್ದು. ಬಿತ್ತ ನಾವು ಕಡಿಮೆ ಆಗ್ಬಿಡ್ತೇವೆ, ನಾವು ಚೀಪ್ ಆಗ್ಬಿಡ್ತೇವೆ. ನೋ, ದೇವರ ಹತ್ರ ಕಣ್ಣೀರಲ್ವಲ್ಲ, ರಾತ್ರಿಯೆಲ್ಲ ನಿದ್ದೆ ಮಾಡಿದಿರ ಗೋಳಾಡಿ ದೇವರ ಹತ್ರ, ದೇವರು ತಕ್ಕ ಪ್ರತಿಫಲವನ್ನು ಕೊಡ್ತಾರೆ. ಆತನು ನಮ್ಮನ್ನು ಕೈ ಬಿಡುವ ಆತನಲ್ಲ ಪ್ರಿಯರಾದ್ರೆ. ಮನುಷ್ಯರ ಮುಂದೆ ಯಾವತ್ತಿಗೂ ಕೂಡ ಪ್ರಿಯರೇ ಕಣ್ಣೀರನ್ನು ಸುರಿಸ್ಲಿಕ್ಕೆ ಹೋಗಬೇಡಿ. ಇದು ತಪ್ಪು, ಇದು ಸರಿಯಾದದ್ದಲ್ಲ. ಯಾಕಂತಂದರೆ ದೇವರು ನಮ್ಮನ್ನು ಕೈ ಬಿಡುವ ಆತನಲ್ಲ. ಹಾಗಾಗಿ ದೇವರಲ್ಲಿ ನಾವು ಆಸಕ್ತರಾಗಿದ್ದೇವ, ಕ್ರಿಸ್ತನಲ್ಲಿ ನಾವು ಆಸಕ್ತರಾಗಿದ್ದೇವ, ಆಸಕ್ತಿಯಲ್ಲಿ ಸಹನೆ ಇರುತ್ತೆ, ಆಸಕ್ತಿಯಲ್ಲಿ ಹಿಂಸೆಗಳಿರ್ತವೆ. ಆ ಹಿಂಸೆಗಳು ನಮ್ಗೆ ಏನು ಹೇಳ್ಕೊಡ್ತವೆ ಗೊತ್ತಾ? ಸಹನೆಯನ್ನು ಹೇಳ್ಕೊಡುವಂಥದ್ದಾಗಿದೆ. ಯೋಬನು ದೇವರಲ್ಲಿ ಭಕ್ತಿ ತೋರಿಸ್ತಿದ್ದಾನ ಇಲ್ವಾ ಪ್ರಿಯರೇ? ಭಕ್ತಿ ಇದೆಯಾ? ಎಸ್. ಭಕ್ತನಾಗಿರುವಂಥ ಯೋಬನಿಗೆ ದೇವರು 2/3 ಆಶೀರ್ವಾದ ಕೊಡಬೇಕಾ, ಶಾಪ ಕೊಡಬೇಕಾ? ಆಶೀರ್ವಾದ ಕೊಡಬೇಕು ತಾನೆ. ಒಂದು ದಿನ ಸಹಿತ ನಾನು ಮೀಟಿಂಗ್ ಅಟೆಂಡ್ ಆಗ್ಬಿಟ್ಟು, ಯೋಬನಿದಾನಲ್ವಾ, ತುಂಬ ಭಕ್ತಿ ತೋರಿಸ್ತಿದ್ದಾನೆ ಅಂತ ನೀನು ಮೆಚ್ಕೊಳ್ತಿದ್ಯಲ್ಲ, ನನಗೊಂದು ಆಪ್ಷನ್ ಕೊಡು ಅಂತ ಕೇಳ್ದ. ಟೇಕ್ ಯುವರ್ ಟೈಮ್, ತಗೋ, ನನ್ನ ಮಗನ ಬಗ್ಗೆ ನನಗೆ ಗೊತ್ತು. ಬಂದ, ಆಸ್ತಿ ತೆಗೆದುಕೊಂಡ, ಮಕ್ಕಳನ್ನು ತೆಗೆದುಕೊಂಡ, ಆರೋಗ್ಯವನ್ನು ತೆಗೆದುಕೊಂಡ, ಎಲ್ಲವನ್ನು ತೆಗೆದುಕೊಂಡಾಗಲೂ ಕೂಡ ಪ್ರಿಯರೇ ದೇವರ ವಿಷಯದಲ್ಲಿ ಯೋಬನಿಗಿರುವಂಥ ಆಸಕ್ತಿ ಎಂಥದ್ದು ಗೊತ್ತಾ? ಎಲ್ಲವನ್ನು ಕಳ್ಕೊಂಡಾಗ, ಮಕ್ಕಳನ್ನು ಕಳ್ಕೊಂಡಾಗ ಯೋಬನು ಹೇಳುವಂಥ ಒಂದು ಮಾತಿದೆ. 1ನೇ ಅಧ್ಯಾಯ ಕೊನೆಯ ವಚನಗಳನ್ನು ನಾವು ನೋಡೋಣ. ಯೋಬನ ಗ್ರಂಥ 1ನೇ ಅಧ್ಯಾಯ 21-22 ವಚನ. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಇದು ಆಸಕ್ತಿ ಅಂದರೆ, ಇದು ಭಕ್ತಿ ಅಂದರೆ, ಇದು ಸಹನೆ ಅಂದರೆ ಪ್ರಿಯರೇ. ಶ್ರಮೆಗಳು ಬರಲ್ಲ ಅಂತ ನಾನು ಹೇಳ್ತಿಲ್ಲ, ಶ್ರಮೆಗಳು ಬರ್ತವೆ. ಶ್ರಮೆಗಳಲ್ಲಿ ನಿಂತವನೇ ಜಯಶಾಲಿ. ಯೋಬನಿಗೆ ಶ್ರಮೆಗಳು ಬಂದಿಲ್ವಾ? ಬಂದವು. ಬಂದಂಥ ಶ್ರಮೆಗಳಲ್ಲಿ ನಿಂತವನೇ ಯೋಬನು. ಹೆಂಡತಿ ಬಂದು ಹೇಳ್ತಿದ್ದಾಳೆ, ಆರೋಗ್ಯವೆಲ್ಲ ಕ್ಷೀಣಿತನಾಗಿ ಬೂದಿಯಲ್ಲಿ ಕೂತ್ಕೊಂಡು ಕೆರಕಳ್ತಿರ್ಬೇಕಾದ್ರೆ ಹೆಂಡತಿ ಬಂದು, ಏನಯ್ಯ ನೀನಿನ್ನೂ ಬದುಕಿದ್ಯಾ? ಇನ್ನೂ ಬದುಕಿದಮ್ಮ, ನೀನು ಹೆಂಗಿದ್ಯಾ? ನಾನು ಚೆನ್ನಾಗೇ ಇದ್ದೀನಿ, ನೀನು ಬಿಟ್ಟೋಗಿದ್ದೆ, ನಾನು ಚೆನ್ನಾಗೇ ಇದ್ದೀನಿ, ನಿನಗೆಲ್ಲ ಹೋಯ್ತಲ್ಲ. ಅವಾಗ ಹೆಂಡತಿ ಒಂದು ಒಳ್ಳೆ ಸಜೆಷನ್ ಕೊಡ್ತಾಳೆ, ಹೌದಲ್ಲ ಪ್ರಿಯರೇ? ನಮ್ಮ ಜೀವನದಲ್ಲಿ ಮದುವೆ ಆದರೆ ಗಂಡ ಹೆಂಡತಿರು ಕೂತ್ಕೊಂಡು ಮಾತಾಡ್ಕೊಳ್ತಾರೆ, ನಮಗಿಂತ ಪರಿಸ್ಥಿತಿ ಇದೆ, ಏನು ಮಾಡೋಣ? ಅವಾಗ ಗಂಡ ಒಂದು ಮಾತು ಹೇಳ್ತಾರೆ, ಹೆಂಡತಿ ಇನ್ನೊಂದು ಮಾತು ಹೇಳ್ತಾರೆ, ಸಜೆಷನ್ಸ್ ಕೊಡ್ತಿರ್ತಾರೆ. ಅವಾಗ ಹೆಂಡತಿ ಒಂದು ಒಳ್ಳೆ ಸಜೆಷನ್ ಕೊಟ್ಲು. ಏನಂತ? 2ನೇ ಅಧ್ಯಾಯ 9ನೇ ವಚನ. 2ನೇ ಅಧ್ಯಾಯ 9ನೇ ವಚನ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತೀ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಯಿಂದ, ಎಲ್ಲ ದೇವರು ಕಿತ್ಕೊಂಡ್ರು, ಒಂದು ಮಾತು ದೇವರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ವ ಯೋಬನು? ನೋ. ಎಲ್ಲ ಕಿತ್ಕೊಂಡ್ರು, ದೇವರ ಬಗ್ಗೆ ಒಂದು ದೂಷಣೆಯ ಮಾತನ್ನು ಕೂಡ ಮಾತಾಡಿಲ್ವ? ನೋ, ಮಾತಾಡಿಲ್ಲ. ಹೆಂಡತಿಗೆ ಬುದ್ಧಿ ಹೇಳ್ತಿದ್ದಾನೆ. ಹೆಂಡತಿ ಏನಂತ ಬಂದು ಮಾತಾಡ್ತಿದ್ದಾಳೆ, ನೀನು ಇನ್ನೂ ಬದುಕಿದೀಯಾ? ಸತ್ತೋಗ್ಬಿಡು ಅಂತ ಹೇಳಿದ್ರು ಕೂಡ ಯೋಬನಿಗೆ ಅಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ. ಏನಂತ ಹೇಳ್ತಿದ್ದಾಳೆ? ದೇವರನ್ನ ದೂಷಿಸಿ ಸಾಯಿ. ಅನ್ಸುತ್ತಲ್ಲ ಪ್ರೇಯರ್, ನಮಗೂ ತುಂಬ ಸತಿ
ನಮ್ಗೆ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಬರಲ್ಲ. ನಮ್ಮ ಜೊತೆ ಇರೋರು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಆಟೋಮೆಟಿಕ್ಕಾಗಿ ನಮಗೂ ನೆಗೆಟಿವ್ ಥಾಟ್ಸ್ ಬಂದ್ಬಿಡ್ತವೆ. ಯೋಬನಿಗೂ ಕೂಡ ಪ್ರಿಯರೇ ಕಷ್ಟಗಳು ಬಂದಾವೆ, ಹಿಂಸೆಗಳು ಬಂದಾವೆ, ಎಲ್ಲವನ್ನು ಕಳ್ಕೊಂಡಿದ್ದಾನೆ. ಆವಾಗ ಹೆಂಡತಿ ಬಂದು ಹೇಳ್ತಿದ್ದಾಳೆ ದೇವರನ್ನು ದೂಷಿಸಿ ಆವಾಗ ಯೋಬನು ಹೇಳುತ್ತಿರುವಂಥ ಅಮೂಲ್ಯವಾದಂಥ ಮಾತೆ, ಯು ಆರ್ ಫೂಲ್, ನಿನಗೆ ಗೊತ್ತಿಲ್ಲ ದೇವರಂತಂದ್ರೆ ಏನಂತ. ಇವಾಗಿರುವಂಥ ಪರಿಸ್ಥಿತಿಯನ್ನು ನೋಡಿ ದೇವರನ್ನ ಜಡ್ಜ್ ಮಾಡ್ತಿದ್ದೆ. ನಿನಗೆ ಗೊತ್ತಿಲ್ಲ ದೇವರಂದ್ರೆ ಏನಂತ. ನನಗೆ ಗೊತ್ತು, ನನ್ನ ದೇವರು ನನ್ನ ಕೈ ಬಿಡುವುದಿಲ್ಲ. ನಾನು ಭಕ್ತನಾಗಿರುವವರೆಗೂ, ನನ್ನ ಆಸಕ್ತಿಯನ್ನು ಕಾಪಾಡಿಕೊಳ್ಳುವ ದಿನದವರೆಗೂ, ನಾನು ನನ್ನ ನಂಬಿಕೆಯನ್ನು ಸ್ಥಿರವಾಗಿ ನಿಲ್ಲಿಸಿಕೊಳ್ಳುವ ದಿನದವರೆಗೂ ನನ್ನ ದೇವರು ನನ್ನ ಕೈ ಬಿಡೋದಿಲ್ಲ. ಮೂರ್ಖಳು ನೀನು, ದೇವರಿಂದ ವರಗಳನ್ನೇ ಅಲ್ವಲ್ಲ, ಏನನ್ನು ಹೊಂದಿಕೊಳ್ಳಬೇಕು, ದೇವರಿಂದ ಕೇವಲ ವರಗಳನ್ನು ಮಾತ್ರವಲ್ಲ ಕೆಟ್ಟದ್ದು ಹೊಂದಬಾರದು ಎಂದು ಹೇಳಿದನು. ಹಾಗಾಗಿ ಪ್ರಿಯರೇ, ಕ್ರಿಸ್ತನಲ್ಲಿ ನಮಗೆ ಆಸಕ್ತಿ ಇದೆಯಾ? ನಮಗೆ ಆಸಕ್ತಿ ಇದ್ದರೆ ಪ್ರಿಯರೇ, ಆ ಆಸಕ್ತಿ ನಮ್ಮನ್ನು ಎಲ್ಲಿಗೋ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದಾಗಿದೆ. ಯೋಬನು ಇಷ್ಟು ಆಸಕ್ತಿ ತೋರಿಸಿದಾನೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಏನಪ್ಪ ಫ್ರೆಂಡು, ನೀನು ಹೆಂಗಿದ್ದೆ, ಕಾರಲ್ಲೆಲ್ಲ ಓಡಾಡ್ತಿದ್ದಲ್ಲ, ಕಾರ್ ಮಾರ್ಕೊಂಬಿಟ್ಟೆ, ರೋಡ್ ಮೇಲೆ ಬಂದ್ಬಿಟ್ಟಿದ್ಯಾ, ಬಟ್ಟೆನೇ ಇಲ್ಲ ನಿನಗೆ ಅಂತೇಳಿ ಫ್ರೆಂಡ್ಸ್ ಎಲ್ಲ ತುಂಬ ಮಾತುಗಳನ್ನು ಮಾತಾಡ್ತಿರ್ಬೇಕಾದ್ರೆ ಆ ಮಾತುಗಳನ್ನು ಕೇಳಿ ಕೂಡ ಯಾವತ್ತೂ ದೇವರನ್ನು ದೂಷಣೆ ಮಾಡಿಲ್ಲ ಪ್ರಿಯರೇ. ಕೊನೆಗೆ ದೇವರು ಕೊಟ್ಟ ಪ್ರತಿಫಲವೇನು? ಏನು? 2 times more. ದೇವರಿಗೋಸ್ಕರ ನಾವು ಎಲ್ಲವನ್ನ ಸಹಿಸಿಕೊಂಡು ನಿಂತಾಗ ಇದೆ ನೋಡಿ ಪ್ರಿಯರೇ, ದೇವರು 2ರಷ್ಟು 3ರಷ್ಟು 4ರಷ್ಟು ಪ್ರತಿಫಲವನ್ನು ದೇವರು ಕೊಡ್ತಾರೆ. ಬಟ್ ದೇವರಿಗೋಸ್ಕರ ನಿಲ್ಲಬೇಕು ನಾವು, ದೇವರಿಗೋಸ್ಕರ ಸ್ಥಿರವಾಗಿ ನಿಲ್ಲಬೇಕು ನಾವು. ದೇವರಿಗೋಸ್ಕರ ನಿಂತಾಗ ಪ್ರಿಯರೇ, ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ನಮ್ಮನ್ನು ಅಭಿವೃದ್ಧಿಗೆ ತರುವಂಥವರಾಗಿದ್ದಾರೆ. ಮುಖ್ಯವಾಗಿ ಇಲ್ಲಿ ಕುಳಿತಿರುವಂಥ ಯವನಸ್ಥರು ಯಾರಾದರೂ ಇದ್ದೀರೋ, ಚಿಕ್ಕ ಮಕ್ಕಳು ಇನ್ನು ಯವನ ಪ್ರಾಯಕ್ಕೆ ಬರುತ್ತಿರುವಂಥವ್ರು ಯಾರಾದರೂ ಇದ್ದೀರೋ, ಇನ್ನೂ ಚಿಕ್ಕ ಮಕ್ಕಳು ಯಾರಾದರೆ ತಂದೆ ತಾಯಿಗಳ ಅಡಿಯಲ್ಲಿದ್ದೀರಲ್ಲ ಪ್ರಿಯರೇ, ದೇವರು ಕೊಟ್ಟಿರುವಂಥ ಅಮೂಲ್ಯವಾದಂಥ ಅವಕಾಶ, ಈ ವೇದಿಕೆ, ಈ ಸ್ಥಳ, ಈ ವಾಕ್ಯಗಳು, ಇಂತಹ ಸೇವಕರು ಎಲ್ಲೂ ಸಿಗಲ್ಲ ನಿಮಗೆ, ಎಲ್ಲೆಲ್ಲೂ ಸಿಗಲ್ಲ. ಕರ್ನಾಟಕ ಪೂರ್ತಿ ಹುಡ್ಕಾಡ್ಕೊಂಡ್ ಬಂದ್ಬಿಡಿ, ಎಲ್ಲೂ ಸಿಗಲ್ಲ ನಿಮಗೆ ಇಂಥವ್ರು. ಯಾಕೆಂತಂದ್ರೆ ಇಲ್ಲಿ ದೇವರು ಮಾತ್ರ ಕಾಣಿಸ್ತಾರೆ, ಬೇರೆ ಯಾರು ಕಾಣಿಸಲ್ಲ. ಯಾರು ಕಾಣಿಸ್ತಾರೆ? ದೇವರು ಮಾತ್ರ ಕಾಣಿಸ್ತಾರೆ. ಮತ್ತು ಇಂಥ ಪರಿಸ್ಥಿತಿಯಲ್ಲಿರಬೇಕಾದ್ರೆ ಪ್ರಿಯರೇ, ದೇವರಿಂದ ದೂರ ಆಗುವಂಥ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರಬಾರದು. ಸಹಿಸಿಕೊಳ್ಳಬೇಕು, ನಾವು ಸಹಿಸಿಕೊಳ್ಳಬೇಕು. ನಮ್ಮಲ್ಲಿರುವಂಥ ಆಸಕ್ತಿ ನಮ್ಮನ್ನು ಉದ್ಧಾರ ಮಾಡುವಂಥದ್ದಾಗಿದೆ. ಯೋಸೇಫನು ಪ್ರಿಯರೇ, ಯೋಸೇಫನು ತುಂಬ ಜೊತೆ ನಾವು ಅಂದ್ಕೊಳ್ಬೋದು, ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿಗಳು ದೇವ್ರನ್ನ ನಂಬಿಕೊಂಡಿಲ್ಲ, ಅದಕ್ಕೆ ನನಗೆ ಈ ಥರ ಹಿಂಸೆಗಳು ಬರ್ತಿದ್ದಾವೆ, ನಂಬಿಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಅಂತ. ಯೋಸೇಫನ ತಂದೆ ತಾಯಿಗಳು ದೇವ್ರನ್ನ ನಂಬಿಕೊಳ್ದಿರವ್ರ? ನಂಬ್ಕೊಂಡವ್ರೆ ತಾನೆ. ಅವ್ರ ಅಣ್ಣಂದಿರೆಲ್ಲ ದೇವ್ರನ್ನ ನಂಬದೇ ಇರೋರ? ನಮ್ದವ್ರು ಎಲ್ಲರೂ ನಮ್ದವ್ರು ಇರ್ತಾನೆ. ಹಾಗಂತ ಯೋಸೇಫನೇನು ಏನು ಡಬಲ್ ಕಾಟ್ ಮಂಚದ ಮೇಲೆ ಹಂಗೆ ಮಳ್ಕೊಂಡು ಬಂದವನಲ್ಲ. ಕಷ್ಟಗಳು ಬಂದವು, ಹಿಂಸೆಗಳು ಬಂದವು. ಅಣ್ಣಂದಿರೇ ಅವನನ್ನು ಮಾರಿಬಿಟ್ಟು ಐಗುಪ್ತ ದೇಶದಲ್ಲಿರುವಂಥ ಪೋಟಿಫರನಿಗೆ ಮಾರಿದ ಮೇಲೆ, ಪೋಟಿಫರನ ಮನೆಯಲ್ಲಿ ನಂಬಿಗಸ್ತನಾಗಿ ಯೋಸೇಫನಿದ್ದಾಗ ಪ್ರಿಯರೇ, ಆ ಯೋಸೇಫನ ನಂಬಿಗಸ್ತಿಕೆಯನ್ನು ದೇವರು ನೋಡಿ ಪೋಟಿಫರನನ್ನು ದೇವರು ಆಶೀರ್ವಾದ ಮಾಡಿದನು. ಹಾಗಂತೇಳಿ ಅಲ್ಲಿವರೆಗೆ ನಿಂತೋಯ್ತಾ? ಇಲ್ಲ. ಹೆಂಡತಿ ಏನು ಮಾಡಲ್ಲಂತೆ? ಕಣ್ಣು ಹಾಕಲ್ಲಂತೆ. ಏನಾಕದ್ಲು? ಕಣ್ಣು ಹಾಕಲ್ಲಂತೆ ಅಷ್ಟೇ. ನೀನು ಕಣ್ಣು ನನಗೆ ಬೇಡ ಅಮ್ಮ ಅಂತ ಹೇಳ್ಬಿಟ್ಟು ಬಟ್ಟೆ ಬಿಟ್ಬಿಟ್ಟು ಓಡೋದ ಯೋಸೇಫನು. ನೀನು ಬೇಡ, ನೀನು ಕಣ್ಣು ಬೇಡ ಅಂಥೇಳಿ ಬಟ್ಟೆ ಬಿಟ್ಬಿಟ್ಟು ಓಡೋಗ್ಬಿಟ್ಟ. ಈ ವಿಷಯಕ್ಕೆ ಗೋಳಾಡ್ಬಿಟ್ಲು, ಅಯ್ಯೋ ಯೋಸೇಫನು ಬಂದ್ಬಿಟ್ಟ, ನನ್ನನ್ನು ಕೆಡ್ಸಕ್ಕೆ ಬಂದ್ಬಿಟ್ಟ ಅಂಥೇಳಿ. ಪೋಟಿಫರನು ನೋಡ್ಬಿಟ್ಟು ರೊಚ್ಚಿಗೆದ್ಬಿಟ್ಟು ಜೈಲಿಗೆ ಹಾಕ್ಸ್ಬಿಟ್ಟು. ಜೈಲಲ್ಲಾದರೂ ನೆಮ್ಮದಿಯಾಗಿರುತ್ತಾನ ಅಂತಂದರೆ, ಜೈಲಲ್ಲೂ ಕೂಡ ದೇವರ ಆಶೀರ್ವಾದ ಯೋಸೇಫನ ಮೇಲೆ ಇದ್ದದರಿಂದ ಯೋಸೇಫನಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟು ಜೈಲರ್ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಅವಾಗ ಇಬ್ಬರು ತಪ್ಪು ಮಾಡಿದವರು ಬರ್ತಾರೆ, ಅವರಿಬ್ಬರಿಗೆ ಹೇಳ್ತಾರೆ, ನಿನ್ನ ಕನಸಿನ ಅರ್ಥ ಇದು, ನಿನಗೆ ಕೆಲಸ ಬರುತ್ತೆ, ನಿನ್ನ ನೇನಾಕ್ಬಿಡ್ತಾರೆ, ನೀನು ಹೋಯ್ತೀಯಾ. ಸೊ ನೀನು ರಾಜನ ಹತ್ರ ಹೋಯ್ತೀಯಲ್ಲ, ನನ್ನ ನೆನಪು ಮಾಡಿಕೊಂಡು ನನ್ನ ಬಗ್ಗೆ ಹೇಳ್ತೀಯ ಅಂತ ಹೇಳಿದ್ರೆ ಅವನು ಮರ್ತೋದ. ಟೈಮ್ ಜಾಸ್ತಿ ಆಗ್ತಿದೆ. ಒಂದು ದಿನ ಬಂತು, ಒಂದು ಸಮಯ ಬಂತು ಪ್ರಿಯರೇ, ಯೋಸೇಫನನ್ನು ದೇವರು ಮರೆತಿಲ್ಲ. ಆತನ ಆಸಕ್ತಿಯನ್ನು ದೇವರು ಮರ್ತಿಲ್ಲ, ಆತನ ನಂಬಿಕೆಯನ್ನು ದೇವರು ಮರ್ತಿಲ್ಲ, ಆತನ ವಿಶ್ವಾಸವನ್ನು ದೇವರು ಮರ್ತಿಲ್ಲ ಪ್ರಿಯರೇ. ರಾಜನಿಗೆ ಕನಸು ಬಿತ್ತು, ಆ ಕನಸಿನ ಅರ್ಥ ಹೇಳೋರು ಯಾರೂ ಇಲ್ಲ. ಜೈಲಲ್ಲಿದ್ದಾನೆ, ಗಡ್ಡ ಮೀಸೆ ಬೆಳೆಸ್ಕೊಂಡು ಅವನ್ನ ಕರೆಸಿ ಒಳ್ಳೆ ಟ್ರಿಮ್ ಮಾಡಿಸಿ ಒಳ್ಳೆ ಹೊಸ ಬಟ್ಟೆ ಹಾಕಿಸಿ, ರಾಜನ ಮುಂದೆ ಏನು ಗಡ್ಡ ಮೀಸೆ ಬಿಟ್ಕೊಂಡು ಹೋಗೋಕ್ಕಾಗತ್ತೆ? ಎಲ್ಲ ರೆಡಿ ಮಾಡಿಸಿ ಯೋಸೇಫನನ್ನು ಕರ್ಕೊಂಡೋದ್ರೆ
ನನಗೊಂದು ಕನಸು ಬಿದ್ದೈತೆ, ನನ್ನ ದೇಶದಲ್ಲಿ ಯಾರೂ ಹೇಳೋಕ್ಕಾಗಿಲ್ಲ. ನೀನು ಹೇಳ್ತೀಯ ಜೈಲಲ್ಲಿದ್ದವ್ ನೀನು ಅಂತಂದರೆ ಹೇಳೋನು ನಾನಲ್ಲ, ನನ್ನ ದೇವರು. ನಿನ್ನ ಕತೆ ಹೇಳು ಫಸ್ಟು, ಹೇಳೋಕ್ಕಾಗತ್ತೆ ಇಲ್ವ ನಾನು ನೋಡ್ಕೊಳ್ತೇನೆ. ಕತೆ ಹೇಳ್ದ, ನಿನಗೆ ಇಷ್ಟು ವರ್ಷ ಬರಗಾಲ ಬರುತ್ತೆ, ಇಷ್ಟು ವರ್ಷ ಸುಭಿಕ್ಷ ಕಾಲ ಇರುತ್ತೆ, ಹುಷಾರಾಗಿರು. ಈ ಅರ್ಥ ಹೇಳಿದ ತಕ್ಷಣ ರಾಜನು ಫುಲ್ ಖುಷಾದ. 39ನೇ ಅಧ್ಯಾಯ ಆದಿಕಾಂಡ, 41ನೇ ಅಧ್ಯಾಯ ಆದಿಕಾಂಡ 41ನೇ ಅಧ್ಯಾಯ 39ನೇ ವಚನ. ರಾಜನು ಹೇಳ್ತಿದ್ದಾನೆ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದನು. ಎಷ್ಟು ದೊಡ್ಡ ಅಧಿಕಾರವನ್ನು ದೇವರು ಯೋಸೇಫನಿಗೆ ಕೊಟ್ಟ ಅಂತಂದರೆ, ದಿ ಫಸ್ಟ್ ಸಿವಿಲೈಸೇಷನ್, ಮೊದಲನೆಯ ನಾಗರಿಕತೆ ಹೇಳುವಂಥ ದೇಶ, ಅದರಲ್ಲಿ ರಾಜನ ನಂತರ ಇರುವಂಥ ಅಧಿಕಾರವನ್ನು ದೇವರು ಯೋಸೇಫನಿಗೆ ಕೊಟ್ಟ. ನಿಜವಾಗ್ಲೂ ಪ್ರಿಯರೇ, ದೇವರಲ್ಲಿ ನಾವು ಆಸಕ್ತರಾಗಿದ್ದಾಗ ಪ್ರಿಯರೇ, ದೇವರು ನಮ್ಮನ್ನು ಕೈ ಬಿಡುವಾತನಲ್ಲ. ದೇವರಿಗೋಸ್ಕರ ನೀವು ಏನು ಬಿಟ್ಕೊಂಡು ಬಂದಿದ್ದೀರಲ್ಲ, ಅದಕ್ಕೆ 100ರಷ್ಟು ಹೆಚ್ಚು ಪ್ರತಿಫಲವನ್ನು ದೇವರು ಕೊಡ್ತಾರೆ. ದೇವರಿಗೋಸ್ಕರ ನಾವು ಏನಾದರೂ ಕಳ್ಕೊಂಡಿದ್ದೀವಲ್ಲ ಪ್ರಿಯರೇ, ಅದಕ್ಕಿಂತ ಮಲ್ಟಿಪಲ್ ಟೈಮ್ಸ್ ದೇವರು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಪ್ರಿಯ ಕ್ರೈಸ್ತರೇ, ಆಸಕ್ತರಾಗಿದ್ದೇವೆ ನಾವು ದೇವರಲ್ಲಿ? ಆರ್ ವಿ ಇಂಟ್ರೆಸ್ಟೆಡ್? ವಾಕ್ಯ ಕೇಳಕ್ಕೆ ನಮ್ಗೆ ಇಂಟ್ರೆಸ್ಟ್ ಇರುತ್ತಾ ಹೇಳಿ? ಟು ಬಿ ಫ್ರ್ಯಾಂಕ್, ತೆರೆದ ಹೃದಯದಿಂದ ಮಾತಾಡ್ಕೊಳ್ಳೋಣ. ಓಪನ್ ಹಾರ್ಟ್ ವಿತ್ ವಿಲ್ಸನ್. ವಾಕ್ಯ ಕೇಳಕ್ಕೆ ನಮ್ಗೆ ಇಂಟ್ರೆಸ್ಟ್ ಇರುತ್ತಾ? ಹೌದು ಅಂದರೆ ಒಂದು ಮೆಸೇಜ್ ಕೇಳಬಹುದು, ಒಟ್ಟಿಗೆ 3 ಮೆಸೇಜ್ ಕೇಳಕ್ಕೆ ಇಂಟ್ರೆಸ್ಟ್ ಇರುತ್ತಾ? ಕಷ್ಟನೇನಾ? ಕಷ್ಟ. ಅದು ಹೇಳೋರು 40 ನಿಮಿಷಕ್ಕೆ ಮುಗಿಸಿದ್ರೆ ಬಚಾವ್. ಅವರು ಎಮೋಷ್ನಲ್ ಆಗ್ಬಿಟ್ಟು ಅವರೇನಾದರೂ ಜಾಸ್ತಿ 1 ಅವರ್ ಎಳ್ಕೊಂಡು ಹೋಗ್ಬಿಟ್ರೆ ತಲೆನೋವು ಬರುತ್ತೆ ನಮಗೊಂದು ಕಡೆಯಿಂದ. ಅದನ್ನು ಮೈಗ್ರೇನ್ ತಲೆನೋವು ಬಂದಂಗೆ ಬಂದ್ಬಿಡುತ್ತೆ. ಹೌದಾ? ಅದ್ರ ಜೊತೆಗೆ ಮತ್ತೆ ಬರ್ಕೋಬೇಕು ಅನಿಸ್ತಿರುತ್ತಲ್ಲ, ಮುಗಿಸ್ತಿಲ್ವಲ್ಲ ಇವರು ಇನ್ನೂ ಅಂತ ಒಂದೊಂದ್ಸತಿ ಅನ್ಸುತ್ತಲ್ಲ. ಇನ್ಯಾವಾಗ ಮುಗಿಸ್ತಾರಪ್ಪ ಇವರು, ಇನ್ನೆಷ್ಟೊತ್ತಿಗೆ ಮುಗಿಸ್ತಾರೆ? ಪ್ರಿಯರೇ, ದೇವರಲ್ಲಿ ನಮಗಿರುವಂಥ ಆಸಕ್ತಿ ಇಂಥದ್ದು. ಭಕ್ತರಿಗಿರುವಂಥ ಆಸಕ್ತಿ ಎಂಥದ್ದು ಅಂತಂದರೆ, ನಿನ್ನ ಸಮ್ಮುಖದಲ್ಲಿ ಕಳೆಯುವ ಒಂದು ದಿನ ಬೇರೆ 1000 ದಿನಗಳಿಗಿಂತ ಎಷ್ಟೋ ಮಿಗಿಲಾಗಿದೆ ಅಂತ ಭಕ್ತನು ಹೇಳಿದ್ರೆ, ಸ್ವಾಮಿ ನಿನ್ನ ಚರ್ಚಲ್ಲಿ 1 ಅವರ್ ಕಳೆಯೋದಿದೆ ನೋಡು, ಪಾಪ ಮುಳ್ಳಿನ ಮೇಲೆ ಕೂತಂಗೆ, ಮುಳ್ಳಿನ ಹಾಸಿಗೆ ಮೇಲೆ ಕೂತಂಗೆ, ಯಾವಾಗ ಹೊರಗೆ ಬರ್ತೀನಿ ಅಂತ ಇರುತ್ತೆ. ಹೌದಾ? ನೋ ಸರ್. ದೇವರ ಔನ್ನತ್ಯ, ದೇವರ ಶ್ರೇಷ್ಠತೆ ನಮಗೆ ಗೊತ್ತಾದರೆ ಪ್ರಿಯರೇ, ದೇವರನ್ನ ನಾವು ಮುದ್ದು ಮಾಡ್ತೇವೆ. ಎಷ್ಟು ಮುದ್ದು ಮಾಡ್ತೇವೆ ಅಂತಂದರೆ, ಅದು ಪ್ರಪಂಚ ಮುಳುಗೋಗ್ಲಿ, ದೇವರೇ ನಾನು ನಿನ್ನ ಹತ್ರ ಇರ್ತೇನೆ, ದೇವರೇ ನಾನು ನಿನ್ನ ಸೇವೆಯಲ್ಲಿ ಇರ್ತೇನೆ, ದೇವರೇ ನಾನು ನಿನ್ನ ಕೆಲಸದಲ್ಲಿ ಇರ್ತೇನೆ. ಇದು ಆಸಕ್ತಿ ಅಂದರೆ ಪ್ರಿಯರೇ, ಇದು ಆಸಕ್ತಿ ಅಂದರೆ. ಯೋಸೇಫನಿಗೆ ಕಷ್ಟಗಳು ಬಂದಿಲ್ವಾ? ಬಂದವು. ಆಸಕ್ತಿಯನ್ನು ಬಿಡಲಿಲ್ಲ, ನಂಬಿಕೆಯನ್ನು ಬಿಡಲಿಲ್ಲ, ದೇವರ ಮೇಲಿರುವಂಥ ವಿಶ್ವಾಸವನ್ನು ಬಿಡಲಿಲ್ಲ ಪ್ರಿಯರೇ. ಹಾಗಂತೇಳಿ ದೇವರು ಬಿಟ್ಬಿಟ್ಟಿದ್ದಾನೆ ಅಂತ ಯೋಸೇಫನು ಕೂಡ ಯಾವತ್ತೂ ಅಂದ್ಕೊಂಡಿಲ್ಲ. ಅಣ್ಣಂದಿರು ಮಾರು ಬಿಟ್ಟಾಗ ಯೋಸೇಫನ ಒಂದೇ ಪ್ರಾರ್ಥನೆ, ದೇವರೇ ನೀನು ನೋಡ್ತಿದೆಯಲ್ಲ. ಪೋಟಿಫರನ ಮನೆಗೆ ಬಿದ್ದಾಗ ದೇವರೇ ನೀನು ನೋಡ್ತಿದೆಯಲ್ಲ. ಪೋಟಿಫರನ ಹೆಂಡತಿ ಮೋಸ ಮಾಡಿದಾಗ ದೇವರೇ ನೀನು ನೋಡ್ತಿದೆಯಲ್ಲ. ಜೈಲಲ್ಲಿ ಬಿದ್ದಾಗ ದೇವರೇ ನೀನು ನೋಡ್ತಿದೆಯಲ್ಲ. ನೋಡ್ತಿದ್ದೇನೆ. ನಿನ್ನ ಟೈಮ್ ಇನ್ನೂ ಬಂದಿಲ್ಲ. ನಿನ್ನ ಟೈಮ್ ಬಂದಾಗ ನಿನ್ನನ್ನು ಯಾರು ಕೂಡ ತಡೀಲಿಕ್ಕೆ ಆಗಲ್ಲ. ಯೋಸೇಫನನ್ನು ದೇವರು ಅಭಿವೃದ್ಧಿ ಮಾಡಿದ್ದಾರೆ ಪ್ರಿಯರೇ. ಯಾಕೆ ಗೊತ್ತಾ? ಆಸಕ್ತಿ. ಹಿ ವಾಸ್ ವೆರಿ ವೆರಿ ಇಂಟ್ರೆಸ್ಟೆಡ್. ದೇವರಲ್ಲಿ ನಮಗೆ ಆಸಕ್ತಿ ಇದೆಯಾ? ದೇವರಲ್ಲಿ ನಾವು ಆಸಕ್ತರಾಗಿದ್ದೇವ ಪ್ರಿಯರೇ? ದೇವರಲ್ಲಿ ನಾವು ಆಸಕ್ತರಾಗಿದ್ದೇವ? ಒಂದು ವೇಳೆ ದೇವರಲ್ಲಿ ನಾವು ಆಸಕ್ತರಾಗಿದ್ದರೆ ಪ್ರಿಯರೇ, ನಮ್ಮ ಜೀವನಗಳನ್ನು ದೇವರು ಬದಲಾಯಿಸೋದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಇಲ್ಲಿ ಕುಳಿತಿರುವಂಥ ನಾವೆಲ್ಲರೂ ಕೂಡ ಪ್ರಿಯರೇ, ದೇವರ ಹತ್ರ ತೆಗೆದುಕೊಳ್ಳಬೇಕಾದಂಥ ಒಳ್ಳೆಯ ದೃಢ ಸಂಕಲ್ಪವೇನೋ ಗೊತ್ತಾ ಪ್ರಿಯರೇ? ದೇವರಲ್ಲಿ ನಾನು ಆಸಕ್ತನಾಗಿರಬೇಕು, ದೇವರಲ್ಲಿ ನಾನು ನಂಬಿಗಸ್ತನಾಗಿರಬೇಕು. ದೇವರ ವಿಷಯದಲ್ಲಿ ಯಾರೇನು ಅಂದ್ಕೊಳ್ತಾರೆ ಅಂತ ನನಗೆ ಚಿಂತೆ ಇಲ್ಲ. ಯಾರು ಏನು ಅಂದುಕೊಳ್ತಾರೆ ಅಂತ ಐ ಡೋಂಟ್ ಕೇರ್. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ದ್ಯಾಟ್. ನನಗೆ ಅದರ ಬಗ್ಗೆ ಚಿಂತೆನೇ ಇಲ್ಲ. ದೇವರ ವಿಷಯದಲ್ಲಿ ನಾವು ನಾಚಿಕೆ ಪಡಬಾರದು ಪ್ರಿಯರೇ.
ನಿಜವಾಗ್ಲು ದೇವರ ವಿಷಯದಲ್ಲಿ ನಾವು ನಾಚಿಕೆ ಪಟ್ವಾ, ರಕ್ಷಣೆ ತೆಗೆದುಕೊಂಡು ವೇಸ್ಟ್. ಕರ್ತನ ರಕ್ತ ವೇಸ್ಟ್. ಯಾಕೆಂತಂದ್ರೆ ಆಗಲೇ ನವೀನನ ಹೇಳ್ತಿದ್ರು, ನಮಗೋಸ್ಕರ ಸರ್ವಲೋಕವನ್ನು, ವಿಶ್ವವನ್ನು, ನಮ್ಮನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ಯೇಸು ಕ್ರಿಸ್ತರವರು ಏನು ಮೈ ಮೇಲೆ ಬಟ್ಟೆ ಇಲ್ಲದೆ, ಮೈಯೆಲ್ಲ ಊನವಾಗಿದ್ದು, ಮೈಯೆಲ್ಲ ಗಾಯಗಳಾಗಿದ್ದುಕೊಂಡು, ಊಟ ಇಲ್ಲ, ನೀರಿಲ್ಲ, ಅಷ್ಟು ದೊಡ್ಡ ಯೆರೂಸಲೇಮಿನ ಎದುರುಗಡೆ ಬೆಟ್ಟದ ಮೇಲೆ ಹತ್ತಿ ಆ ಬೆಟ್ಟದ ಮೇಲೆ ಬೆತ್ತಲೆಯಾಗಿ ನಿಲ್ಲಿಸಿರಬೇಕಾದ್ರೆ ಯೇಸು ಸ್ವಾಮಿ ಅವತ್ತು ಅಂದುಕೊಂಡಿಲ್ಲ ನನಗೆ ನಾಚಿಕೆ ಆಗ್ತಿದೆ ಅಂತ. ನನಗೆ ನಾಚಿಕೆ ಆಗ್ತಿದೆ ಅಂತ ಯೇಸು ಸ್ವಾಮಿ ಒಂದು ವೇಳೆ ಅವತ್ತು ಅಂದುಕೊಂಡಿದ್ದರೆ ಪ್ರಿಯರೇ, ಇವತ್ತು ಇಷ್ಟು ಜನ ರಕ್ಷಣೆಗೆ ಬರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅವತ್ತು ಯೇಸು ಸ್ವಾಮಿ ತೆಗೆದುಕೊಂಡಂಥ ಆ ಒಂದು ನಿರ್ಣಯವೇನೋ ಗೊತ್ತಾ? ಮರಣವು ಬಂದರೂ ಪರವಾಗಿಲ್ಲ, ನಾನು ಬಂದ ಕೆಲಸವನ್ನು ನಾನು ಮಾಡಬೇಕು. ನನ್ನ ಕೆಲಸ ಏನು? ನನ್ನ ತಮ್ಮಂದಿರಿದ್ದಾರೆ, ನನ್ನ ಸಹೋದರರಿದ್ದಾರೆ, ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕು. ಆ ರಕ್ಷಣೆಗೋಸ್ಕರ ನನ್ನನ್ನು ಬೆತ್ತಲೆ ಮಾಡ್ತೀರಾ, ನನ್ನ ಮೈಯೆಲ್ಲ ಜಡಿತೀರಾ, ಜಡಿಲಿ. ನನ್ನ ಮೇಲೆ ಉಗುಳುತ್ತೀರಾ, ಉಗುಳಲಿ. ನನ್ನನ್ನು ಗುದ್ದುತ್ತೀರಾ, ಗುದ್ದಲಿ. ಯಾಕೆ? ನನ್ನ ರಕ್ಷಣೆಗೋಸ್ಕರ ಇಷ್ಟು ಶ್ರಮೆ ಪಟ್ಟು, ಇಷ್ಟು ರಕ್ತವನ್ನು ಸುರಿಸಿ, ಇಷ್ಟು ದೇಹವನ್ನು ಜಜ್ಜಿಕೊಂಡು ದೇವರು ನಮಗೆ ಇಷ್ಟು ಬೆಳವುಳ್ಳ ರಕ್ಷಣೆಯನ್ನು ಕೊಟ್ಟಿರಬೇಕಾದ್ರೆ ಪ್ರಿಯರೇ, ಆ ರಕ್ಷಣೆ ಸುವಾರ್ತೆಯನ್ನು ಸಾರಲಿಕ್ಕೆ, ಆ ರಕ್ಷಕನ ಮುಂದೆ ಮೊಣಕಾಲೂರಲಿಕ್ಕೆ, ಆ ರಕ್ಷಕನನ್ನು ಕುರಿತು ಪ್ರಕಟಿಸೋದಕ್ಕೆ ನಾಚಿಕೆ ಪಡ್ತಿದ್ದೀವ? ಒಂದು ವೇಳೆ ನಾಚಿಕೆ ಪಡುವವರು, ಒಂದು ವೇಳೆ ಈ ಸ್ಥಳದಲ್ಲಿ ನಿಲ್ಲುವವರು ಈ ಸ್ಥಳದಲ್ಲಿ ಇದ್ದಾರೆ ಪ್ರಿಯರೇ, ಈ ಮಾತುಗಳನ್ನು ಕೇಳುವರಾಗಿದ್ದಾರೆ, ನಮಗಿಂತ ದೌರ್ಭಾಗ್ಯರು ಮತ್ತಿನ್ಯಾರು ಇರೋದಿಲ್ಲ. ನಮಗಿಂತ ದೌರ್ಭಾಗ್ಯರು ಮತ್ತಿನ್ಯಾರು ಯಾರು ಯಾರು ಇರೋದಿಲ್ಲ. ಯಾಕಂತಂದರೆ ಕರ್ತನು ನಮ್ಮನ್ನು ನೋಡಿ ಯಾವತ್ತು ನಾಚಿಕೆ ಪಟ್ಟಿಲ್ಲ. ಆತನನ್ನು ಬೆತ್ತಲೆ ಮಾಡಬೇಕಾದ್ರೆ ಯಾವತ್ತು ಯೇಸು ಸ್ವಾಮಿ ನಾಚಿಕೆ ಪಟ್ಟಿಲ್ಲ. ಯಾವಾಗಾದರೆ ನಾವು ಕ್ರಿಸ್ತನ ಸುವಾರ್ತೆಯನ್ನು ಸಾರುವಾಗ ನಮ್ಮ ಗಂಟಲಿಂದ ಯೇಸು ಕ್ರಿಸ್ತನ ಮಾತುಗಳು ಬರಲ್ವಲ್ಲ ಪ್ರಿಯರೇ, ಆ ದಿನ ಅಷ್ಟು ಕೋಟ್ಯಾಂತರ ದೇವದೂತರ ಮುಂದೆ, ಅಷ್ಟು ಪರಿಶುದ್ಧನು ಎಂದು ಹೊಗಳಿಸಿಕೊಳ್ಳುತ್ತಿರುವಂಥ ಆ ದೂತರ ಮುಂದೆ ಯೇಸು ಸ್ವಾಮಿ ತಲೆ ತಗ್ಗಿಸ್ಕೊಳ್ತಾರೆ. ಇವನಿಗೋಸ್ಕರ ನಾನು ಪ್ರಾಣ ಕೊಟ್ಟೆ, ಇವನಿಗೋಸ್ಕರ ನಾನು ರಕ್ತ ಸುರಿಸಿದೆ, ನನ್ನ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ಇವನು ನಾಚಿಕೆ ಪಡ್ತಿದ್ದಾನೆ. ನಾನು ಅವತ್ತು ಅವನಿಗೋಸ್ಕರ ನಾಚಿಕೆ ಪಟ್ಟಿಲ್ಲ. ಅಷ್ಟು ಜನ ನನ್ನ ಮುಂದೆ ಬಂದು ನನ್ನನ್ನು ಅವಮಾನ ಮಾಡುತ್ತಿದ್ರು, ನಾನು ನಾಚಿಕೆ ಪಟ್ಟಿಲ್ಲ. ಇವನಿಗೋಸ್ಕರ, ಇವನಿವತ್ತು ನನ್ನ ನಾಮವನ್ನು ಪ್ರಕಟಿಸೋದಕ್ಕೋಸ್ಕರ ನಾಚಿಕೆ ಪಡ್ತಿದ್ದೆ. ಆರ್ ವಿ ಶೇಮ್ಡ್ ಕ್ರಿಸ್ತನನ್ನು ಪ್ರಕಟಿಸಿಕೊಳ್ಳೋದಕ್ಕೆ? ಆರ್ ವಿ ಇಂಟ್ರೆಸ್ಟೆಡ್ ಟು ಡೂ ಗಾಡ್ಸ್ ವರ್ಕ್? ಕರ್ತನ ಸೇವೆ ಮಾಡೋದಕ್ಕೆ ನಮಗೆ ಆಸಕ್ತಿ ಇದೆಯಾ ಪ್ರಿಯರೇ? ಆಸಕ್ತಿ. ನಮಗೆ ದೇವರು ಆಸಕ್ತಿ ನಮ್ಮಲ್ಲಿ ನೋಡುವಾಗ ಪ್ರಿಯರೇ, ದುಡ್ಡಿಲ್ಲ ಅಂದ್ರೂ ದೇವರು ಯೂಸ್ ಮಾಡ್ಕೊಳ್ತಾರೆ, ಟ್ಯಾಲೆಂಟ್ ಇಲ್ಲ ಅಂತಂದ್ರೂ ಕೂಡ ದೇವರು ಟ್ಯಾಲೆಂಟ್ ಕೊಡ್ತಾರೆ. ಆಸಕ್ತಿ ಬೇಕದಕ್ಕೆ. ನಾಚಿಕೆ ಆಗುತ್ತೆ ಪ್ರಿಯರೇ ತುಂಬ ಸತಿ ನಮಗೆ. ಆಂಧ್ರದಲ್ಲಿ ರಾಯಚೋಟಿ ಅನ್ನುವಂಥ ಒಂದು ಸ್ಥಳ ಇದೆ. ಆ ರಾಯಚೋಟಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಿಯರೇ, ರಮೇಶ್ ಅಂತೇಳಿ ಅವ್ರ ಹೆಸರು. ಹ್ಯಾಂಡಿಕ್ಯಾಪ್, ಈ ಕಡೆ ಏನು ಕೈಕಾಲುಗಳೇನು ಕೆಲಸ ಮಾಡಲ್ಲ, ಹ್ಯಾಂಡಿಕ್ಯಾಪ್ಟ್, ಇಷ್ಟು ಸ್ವಲ್ಪ ಹೈಟ್ ಕಡಿಮೆ ಇರ್ತಾರೆ ಹ್ಯಾಂಡಿಕ್ಯಾಪ್ಟ್. ಆ ವ್ಯಕ್ತಿ ಏನು ಮಾಡ್ತಾರೆ ಗೊತ್ತಾ ಪ್ರಿಯರೇ? ದಿನ ಯೇಸು ಸ್ವಾಮಿ ನಂಬ್ಕೊಂಡ ಮೇಲೆ ಆ ವ್ಯಕ್ತಿ ಮಾಡುವಂಥ ಕೆಲಸ ಏನೋ ಗೊತ್ತಾ? ಒಂದು ಹ್ಯಾಂಡ್ ಬ್ಯಾಗ್ ಬರುತ್ತಲ್ಲ ಉದ್ದಕ್ಕೆ, ಬ್ಲ್ಯಾಕ್ ಕಲರ್ದು, ಆ ಹ್ಯಾಂಡ್ ಬ್ಯಾಗ್ ಹಾಕ್ಕೊಂಡು ಆ ಹ್ಯಾಂಡ್ ಬ್ಯಾಗಲ್ಲಿ ಒಂದು ಬೈಬಲ್ಲು, ಒಂದು ವಾಟರ್ ಬಾಟಲು, ಆಮೇಲೆ ಸೋಪು, ಏನೇನಾದರೂ ಎಸೆನ್ಷಿಯಲ್ಸ್ ಇರುತ್ತಲ್ಲ ಅದನ್ನು ಒಂದು ಕಡೆ ಪಾರ್ಟ್ ಮಾಡಿ, ಇನ್ನೊಂದು ಕಡೆ ಕರಪತ್ರಿಕೆಗಳನ್ನು ಇಟ್ಟಿರ್ತಾರೆ. ಸುವಾರ್ತೆಯ ಕರಪತ್ರಿಕೆಗಳು ಇಷ್ಟು ಇಟ್ಟಿರ್ತಾರೆ. ಭಾರ ಏನಿಲ್ಲ ಅಂತಂದ್ರೂ ಹತ್ತತ್ರ ಒಂದು 10 kg ಇರುತ್ತೆ. ಅದನ್ನೆಲ್ಲ ಆ ಬ್ಯಾಗಲ್ಲಿ ಇಟ್ಕೊಂಡು, ಅದನ್ನು ಮೈ ಮೇಲೆ ಇಟ್ಕೊಂಡು ಏನು ಮಾಡ್ತಾರೆ ಗೊತ್ತಾ ಪ್ರಿಯರೇ? ದಿನಾ ರೈಲ್ವೆ ಸ್ಟೇಷನ್ಗೆ, ಬಸ್ ಸ್ಟಾಪ್ಗಳಿಗೆ ಜನ ಎಲ್ಲಾದರೆ ಇರ್ತಾರಲ್ಲ, ಅಲ್ಲಿಗೆ ಹೋಗೋದು, ಯೇಸು ಸ್ವಾಮಿಯನ್ನು ಕುರಿತು ಹಂಚ್ತಿರೋದು. ಯೇಸು ಸ್ವಾಮಿ. ನಡಿಯೋಕ್ಕಾಗಲ್ಲ. ಕಾಲು ಎಳ್ಕೊಂಡು ನಡೀತಾರೆ ಅವರು. ಎಳ್ಕೊಂಡು ನಡ್ಕೊಳ್ತಾ ಅಷ್ಟು ಭಾರವನ್ನು ಮೈ ಮೇಲೆ ಇಟ್ಕೊಂಡು ಯೇಸು ಸ್ವಾಮಿಯ ಮಾತುಗಳನ್ನು ಜನರಿಗೆ ಪ್ರಕಟಿಸುತ್ತಿರಬೇಕಾದ್ರೆ ಪ್ರೇರೆ, ಒಂದು ಕ್ಷಣ ಅವ್ರನ್ನ ನೋಡ್ಬಿಟ್ಟು ನಾಚಿಕೆ ಛೀ ಅನಿಸ್ಬಿಡ್ತು. ನಿಂದು ಒಂದು ಬದುಕೇನಾ? ಅಷ್ಟು ದೂರ ಬೇಡ ಸರ್, ಅಷ್ಟು ದೂರ ಬೇಡ. 2018-19 ಶಿವಾಜಿನಗರ ಗೊತ್ತಾ? ಶಿವಾಜಿನಗರ್ ಚರ್ಚ್ ಇದೆಯಲ್ಲ ಪ್ರೇರೆ, ಆ ಚರ್ಚ್ ಹತ್ರ ಒಬ್ಬ ಹೆಂಗಸು, ಅಜ್ಜಿ ಅಂತೇಳಿ ಒಂದು ಮಾತಲ್ಲಿ 60 ವರ್ಷ ಇರುತ್ತೆ ಹೆಚ್ಚು ಕಡಿಮೆ. 60 ವರ್ಷ ಇರುವಂಥ ಆ ಅಮ್ಮ ಏನು ಮಾಡ್ತಿದ್ರು ಗೊತ್ತಾ ಪ್ರಿಯರೇ? ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೇನೆ. ಆ ಅಜ್ಜಿ ಏನು ಮಾಡ್ತಿದ್ರು ಗೊತ್ತಾ ಪ್ರಿಯರೇ? ಬೈಬಲ್ಗಳು ಇಂಗ್ಲೀಷು, ಕನ್ನಡ, ತೆಲುಗು, ತಮಿಳ್
ಬೈಬಲ್ಗಳು, ಚಿಕ್ಕ ಚಿಕ್ಕ ಪಾಂಪ್ಲೆಟ್ಗಳು, ಇದನ್ನೆಲ್ಲ ಹಿಡ್ಕೊಂಡು ಬಿಸಿಲಲ್ಲಿ ನಿಂತ್ಕೊಂಡು ಬಂದವ್ರಿಗೆಲ್ಲ ಯೇಸು ಸ್ವಾಮಿನ ಕುರಿತು ಹಂಚ್ತಿದ್ದಾರೆ. ಬಂದವ್ರಿಗೆಲ್ಲ ಯೇಸು ಸ್ವಾಮಿನ ಕುರಿತು ಹಂಚ್ತಿದ್ದಾರೆ. ಹರ್ ಏಜ್ ಇಸ್ 60 years. ಗಂಡ ಇಲ್ಲ, ಮನೆಗೆ ರೆಂಟ್ ಕಟ್ಟಕ್ಕೆ ದುಡ್ಡಿಲ್ಲ, ಆಕೆ ಹತ್ರ ನೀರು ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, 3 ತಿಂಗಳಿಂದ ನೀರು ಬಿಲ್ ಕಟ್ಟಿಲ್ಲ ಅಮ್ಮ. ಕೆಲಸ ಮಾಡ್ಕೋಬೋದಲ್ಲ, ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಕೆಲಸ ಮಾಡ್ತಿಲ್ಲ, ಸುವಾರ್ತೆ ಸಾರ್ತಿದ್ದಾಳೆ, ಬೈಬಲ್ ಹಂಚ್ತಿದ್ದಾಳೆ, ಆಕೆ ಕರಪತ್ರಿಕೆಗಳನ್ನು ಹಂಚ್ತಿದ್ದಾಳೆ, ಯೇಸು ಸ್ವಾಮಿನ ಕುರಿತು ಹಂಚ್ತಿದ್ದಾಳೆ. ಇಷ್ಟು ಜನ ಇಷ್ಟು ರೀತಿಯಾಗಿ ಸೇವೆ ಮಾಡುವುದಕ್ಕೆ ಸ್ಥಿರರಾಗಿರಬೇಕಾದ್ರೆ, ಸಿದ್ಧರಾಗಿರಬೇಕಾದ್ರೆ ಪ್ರಿಯರೇ, ದೇವರು ನಮಗೆ ಕೈಕಾಳುಗಳು ಕೊಟ್ಟಿದ್ದಾರೆ. ನಮಗೆ ಆಸಕ್ತಿ ಇದೆಯಾ ದೇವರಂದ್ರೆ ನಮಗೆ ಆಸಕ್ತಿ ಇದೆಯಾ? ಒಂದು ವೇಳೆ ನಮ್ಮಲ್ಲಿ ಆಸಕ್ತಿ ಇದ್ದರೆ ಪ್ರಿಯರೇ, ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಕೈಕಾಲುಗಳು ಇಲ್ಲದೇ ಇರುವಂಥವ್ರು ಕೆಲಸ ಮಾಡ್ತಿದ್ದಾರೆ, ವಯಸ್ಸಾದಂಥವ್ರು ಕೆಲಸ ಮಾಡ್ತಿದ್ದಾರೆ. ಮತ್ತು ನಮಗೇನಾಯಿತು? ನಮಗೇನು ಬಂತು? ಕೊಂಬುಗಳು ಬೆಳೆದ್ಬಿಟ್ಟವೆ, ನಮಗೆ ಬಾಲ ಬಿಚ್ತಿದ್ದೇವೆ ನಾವು. ಇನ್ನೂ ಒಂದು ಮಾತಲ್ಲಿ ನಮ್ಮೆಲ್ಲರಿಗೂ ಅರ್ಥ ಆಗೋ, ನಮ್ಮೆಲ್ಲರೂ ಟಚ್ ಆಗ್ಬೇಕಂತಂದ್ರೆ ಕೊಬ್ಬು ಜಾಸ್ತಿ ಆಗ್ಬಿಟ್ಟೈತೆ. ನಮಗೆ ಏನು ಜಾಸ್ತಿ ಆಗ್ಬಿಟ್ಟೈತೆ? ತಿಂದು ದೇವ್ರು ಕೊಟ್ಟಿದ್ದನ್ನು ತಿಂದು ಇಷ್ಟ ಬಂದಂಗೆ ಬದುಕ್ತಾ ಏನಂತಾರೆ ದೇವರು ಅಂತ ಏನಾಗ್ಬಿಟ್ಟಿದೆ, ನಮಗೆ ಜಾಸ್ತಿ ಆಗ್ಬಿಟ್ಟಿದೆ. ಒಂದು ದಿನ ಕರಗುತ್ತೆ. ಆ ಕರಗಿದಾಗ ದೇವರೇ ಕರಗಿಸ್ಬಿಟ್ಟಿದೆಯಲ್ಲ, ಇಷ್ಟು ದಿನ ಚೆನ್ನಾಗಿಟ್ಟಿದ್ದೆ ನನಗೆ ಗಟ್ಟುಮುಟ್ಟಾಗಿ ಅಂತಂದರೆ, ನೀನು ಕರಗಿಸ್ಬೇಕು, ನೀನು ಕರಗಿಸಿದ್ರೇ ಬುದ್ಧಿ ಬರುತ್ತೆ ನಿನಗೆ. ಪ್ರಿಯರೇ, ದೇವರಲ್ಲಿ ನಾವು ಆಸಕ್ತರಾಗಿದ್ದರೆ ಪ್ರಿಯರೇ, ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಈ ದಿನ ಇಲ್ಲಿ ಕುಳಿತಿರುವಂಥವರು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ, ಒಂದು ವೇಳೆ ಇನ್ನೂ ಚಿಕ್ಕ ಮಕ್ಕಳಿದ್ದರೆ ಆ ಮಕ್ಕಳಿಗೆ ಹೇಳ್ಕೊಡಬೇಕಾಗಿರುವಂಥದ್ದು ಏನೋ ಗೊತ್ತಾ? ಮಗನೇ, ನೀನು ದೊಡ್ಡವನಾಗ್ಬಿಟ್ಟು ಡಾಕ್ಟರು, ಇಂಜಿನಿಯರು, ಪೊಲೀಸು, ಅದು ಇದಾಗ್ಬಿಟ್ಟು ನಮಗೆಲ್ಲ ತಂದಾಕು, ದೊಡ್ಡ ಬಿಲ್ಡಿಂಗ್ ಕಟ್ಟ, ಇದಲ್ಲ. ಇದಕ್ಕೋಸ್ಕರ ನಿನ್ನನ್ನು ನಾವು ಅಡ್ದಿಲ್ಲ. ಯಾಕೆ ಅಡ್ದಿದ್ದೀವಿ ಗೊತ್ತಾ? ನಿನ್ನ ಬಾಯಿ ತೆರೆದರೆ 10 ಜನ ರಕ್ಷಣೆಗೆ ಬರಬೇಕು. ನೀನು ಬಾಯಿ ಬಿಟ್ಟರೆ ನಿನ್ನ ಬಾಯಿಂದ ದೇವರ ಮಾತುಗಳು ಶ್ರೇಷ್ಠವಾಗಿ ಮಾತಾಡಬೇಕು. ಬೈಬಲ್ ಬೇಕಾ ಕೊಡ್ತೇನೆ, ಬುಕ್ ಬೇಕಾ ಕೊಡ್ತೇನೆ, ಓದು. ಇದು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರುವಂಥದ್ದು. ನಾವೇನು ಹೇಳ್ತೇವೆ? ಮಗನೇ ನೀನು ಬೈಬಲ್ ಆಮೇಲೆ ಓದುವಂಥ ಟೆಕ್ಸ್ಟ್ ಬುಕ್ ತೆಗಿ, ಓದು. ಎಕ್ಸಾಮ್ಸ್ ಬರ್ತಿದೆಯಲ್ಲ, ಓದು. ಹೋಮ್ವರ್ಕ್ ಇದೆ, ಬರಿ. ಡೈರಿ ತೆಗಿಯಪ್ಪ, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಬರೀ ಡೈರಿ. ನೋ ಸರ್, ದೇವರನ್ನು ಕುರಿತು ನಮಗೆ ಅರ್ಥ ಆದರೆ ನಮ್ಮ ಮಕ್ಕಳಿಗೆ ನಾವು ಮೊದಲು ಹೇಳ್ಕೊಡ್ಬೇಕಾಗಿರುವಂಥದ್ದು ಏನೋ ಗೊತ್ತಾ? ದೇವರನ್ನು ಕುರಿತು. ಚೇತು ಅಣ್ಣ ಅಂತೇಳಿ ನಮ್ಮ ಸಭೆಗೆ ಒಂದು ಅಣ್ಣ ಬರ್ತಾರೆ ಪ್ರಿಯರೇ. ಅವಣ್ಣ ಅವ್ರ ಮಕ್ಕಳಿಗೆ ಇದನ್ನೇ ಹೇಳ್ತಾರೆ, ನೀನು ಫೇಲ್ ಆಗು ಸ್ಕೂಲಲ್ಲಿ, ನಾನು ನಿನ್ನನ್ನು ಕೇಳಲ್ಲ. ಫೇಲ್ ಆಗು, ಯಾಕೆ ಫೇಲ್ ಆದೆ ಮಗನೇ ಅಂತ ನಾನು ನಿನ್ನನ್ನು ಕೇಳಲ್ಲ. ಬೈಬಲ್ ನೀನು ಸರಿಯಾಗಿ ಓದಿಲ್ವಾ, ಕಿವಿ ಹಿಡ್ತೀನಿ ನಿನಗೆ. ಬೈಬಲಲ್ಲಿ ಓದ್ಬೇಕಾದ್ರೆ ತಪ್ಪು ನಾವು ತುಂಬ ಸತಿ ಓದ್ತೀವಿ, ಏನು ಓದ್ತೇವೆ ನಮಗೆ ಗೊತ್ತಿಲ್ಲ. ನಾವು ಅಂದ್ಕೊಂಡಿರೋ ನಾವು ಅದು ಬೇರೆ ಇರುತ್ತೆ. ತಪ್ಪು ಓದ್ತೇವೆ. ತಪ್ಪು ಓದ್ತೀಯಾ, ನಾನು ಕೇಳ್ತೇನೆ, ನೀನು ಫೇಲ್ ಆಗ್ಬಿಡು, ಐ ಡೋಂಟ್ ಕೇರ್. ಫೀಸ್ ಕಟ್ತೇನೆ ನಿನಗೋಸ್ಕರ, 1 ವರ್ಷ ಫೀಸ್ ಕಟ್ತೇನೆ. 1 ವರ್ಷ ಫೀಸ್ ಕಟ್ಟಿದ ಮೇಲೆ ನೀನು ಫೇಲ್ ಆಗ್ತೀಯ, ಯಾಕೆ ಫೇಲ್ ಆದೆ ಅಂತ ನಾನು ಕೇಳಲ್ಲ. ಬೈಬಲ್ ಓದಲ್ವಾ, ಚರ್ಚ್ಗೆ ಬರಲ್ವಾ, ವಾಕ್ಯ ಹೇಳಲ್ವಾ, ಕೇಳ್ತೇನೆ. ನಾವಿದ್ದೀವ ಆ ಥರ? ಎಕ್ಸಾಮ್ ಇದೆ, ಚರ್ಚಿಗೆ ಬರಬೇಡ, ಹೋಗು ಸ್ಕೂಲ್ಗೆ. ನಾವು ನಮ್ಮಲ್ಲೆಷ್ಟು ಆಸಕ್ತಿ ಇದೆ, ನಮ್ಮ ಮಕ್ಕಳಲ್ಲೂ ಅಷ್ಟೇ ಆಸಕ್ತಿ ಇದೆ. ಹಾಗಾಗಿ ಪ್ರಿಯ ಕ್ರೈಸ್ತರೆ, ನಾವು ಆಸಕ್ತರಾಗಿ ನಾವು ಜೀವಿಸೋಣ. ಈ ಜೀವಮಾನದ ಕಾಲದ ಮಟ್ಟಿಗೆ ಮಾತ್ರ ನಾವು ಕ್ರಿಸ್ತನನ್ನು ನಂಬಿದರೆ ನಮಗಿಂತ ದೌರ್ಭಾಗ್ಯರು ಮತ್ತಿನ್ಯಾರು ಇರೋದಿಲ್ಲ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನ ಮುಗಿಸ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನ. ಈ ಜೀವಮಾನದ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ದೇವರನ್ನ ಯಾಕೆ ನಂಬ್ಕೊಂಡಿದ್ದೇವೆ ನಾವು ದೇವರನ್ನ? ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ನಮಗೋಸ್ಕರ ಪ್ರಾಣವನ್ನು ಕೊಡುವುದಕ್ಕೆ ಆಸಕ್ತಿಯನ್ನು ತೋರಿಸಿದಂಥ ಕರ್ತನು, ನಮಗೋಸ್ಕರ ಸಿಂಹಾಸನವನ್ನು ಬಿಡುವುದಕ್ಕೆ ಆಸಕ್ತಿ ತೋರಿಸಿದಂಥ ಕರ್ತನು, ನಮಗೋಸ್ಕರ ತಂದೆಯ ಬಲಪಾಶದಲ್ಲಿರುವಂಥ ಅಧಿಕಾರವನ್ನು ಬಿಟ್ಟಂಥ ಕ್ರಿಸ್ತನಿಗೋಸ್ಕರ ನಾವು ಈ ದಿನ ಏನು ಬಿಡ್ಲಿಕ್ಕೆ ನಮ್ಮಿಂದ ಆಗ್ತಿದೆ? ದೇವರೇ, ನಿನಗೋಸ್ಕರ ನಾನು ಲೋಕವನ್ನು ಬಿಟ್ಟೆ ಗೊತ್ತಾ? ನಿನಗೋಸ್ಕರ ನಾನು TV ನೋಡೋದು ಬಿಟ್ಟೆ ಗೊತ್ತಾ? ಹೇಳೋಕ್ಕಾಗುತ್ತಾ ನಮಗೆ? ಟಿವಿ ಬಿಡಕ್ಕೆ ನಮ್ಮಿಂದ ಆಗಲ್ಲ. ದರಿದ್ರ ಅದು. ನಮ್ಮ ಜೀವನದಲ್ಲಿ ಬರುವಂಥ ದೊಡ್ಡ ದರಿದ್ರನೇ TV. ತುಂಬ ಮನೆಗಳಲ್ಲಿರುವಂಥ ದರಿದ್ರ ಏನೋ ಗೊತ್ತಾ ಪ್ರಿಯರೇ? TV ಮುಂದೆ ಯಾರು ಕೂತಿರೋದ, ಬಟ್ TV ಓಡ್ತಿರ್ಬೇಕು.
ಟಿ ವಿ ಯಾರು ನೋಡ್ತಿರಲ್ಲ, ಬಟ್ ಟಿ ವಿ ನೋಡ್ತಿರ್ಬೇಕು, ಓಡ್ತಾನೆ ಇರಬೇಕು. ಕಿಚನಲ್ಲಿ ಕೂತವ್ರಿಗೂ ಕೇಳಿಸ್ಬೇಕು, ಬಾತ್ರೂಮಲ್ಲಿರೋರ್ಗೂ ಕೇಳಿಸ್ಬೇಕು, ರೂಮಲ್ಲಿರೋರ್ಗೂ ಕೇಳಿಸ್ಬೇಕು. ಆಫ್ ಆಯ್ತಾ? ಯಾರು ಆಫ್ ಮಾಡಿದ್ದು? ಒಳಗಿಂದ ಸೌಂಡು. ಇಷ್ಟು ಇಂಟ್ರೆಸ್ಟಾ? ಇಷ್ಟೊಂದು ಇಂಟ್ರೆಸ್ಟ್. ಬೈಬಲ್ ವಾಕ್ಯ ಇಡೀ ಆ ಚಾನಲ್ ನಂಬರ್ ನಮಗೆ ಗೊತ್ತಿರಲ್ಲ. ಚಾನಲ್ ನಂಬರ್ ನಮಗೆ ಗೊತ್ತಿರಲ್ಲ. ಸೀರಿಯಲ್ ನಂಬರ್ ಹಂಗೆ ಕಣ್ಣು ಮುಚ್ಕೊಳ್ಬೇಕಾದ್ರೆ ಹೊಡೆದು ಬಿಡ್ತೇವೆ ರಿಮೋಟಲ್ಲಿ. ಪ್ರಿಯ ಕ್ರೈಸ್ತರೇ, ಇದೆಲ್ಲ ಭಕ್ತಿ ಅಂದರೆ. ಟಿ ವಿ ಬಿಡೋಕ್ಕಾಗದಿರುವಂಥ ನಾವು ದೇವರಿಗೋಸ್ಕರ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ? ಟಿ ವಿ ಸೀರಿಯಲ್ ನೋಡೋಕೆ ಬಿಡೋಕ್ಕಾಗದೇ ಇರುವಂಥ ನಾವು ದೇವರಿಗೋಸ್ಕರ ಏನು ಮಾಡಬೇಕಂತ ರೆಡಿ ಆಗ್ತಿದ್ದೇವೆ. ಬಿಡಿ ದೇವರಿಗೋಸ್ಕರ, ಬಿಡಿ ದೇವರಿಗೋಸ್ಕರ. ಇಫ್ ಯು ಡಿಸೈಡ್ ಯು ಕ್ಯಾನ್ ಡೂ ಮಿರಾಕಲ್ಸ್. ನಾವು ನಿರ್ಣಯಿಸಿಕೊಳ್ಳಬೇಕಷ್ಟೇ. ಇಫ್ ಯು ಡಿಸೈಡ್, ದೇವರಿಗೋಸ್ಕರ ಏನಾದರೂ ಮಾಡಬಹುದು. ಒಂದು ಚಿಕ್ಕ ಉದಾಹರಣೆ ಹೇಳಿ ನಾನು ಮುಗಿಸ್ತೇನೆ. ನಮ್ಮ ಸ್ಕೂಲಲ್ಲಿ ನಮ್ಮ ಮ್ಯಾಥ್ಸ್ ಟೀಚರ್ ಒಬ್ಬರು ಇದ್ದರು. ನಾನು 6th or 5th ಓದಬೇಕಾದ್ರೆ ನಡೆದಿರೋಂಥ ಸಂಗತಿ. ಮ್ಯಾಥ್ಸ್ ಟೀಚರ್ ಟೇಬಲ್ಸ್ ಕಳ್ತ್ಕೊಂಡು ಬರೋಕ್ಕೆ ಹೇಳಿದ್ರು. ಮಗ್ಗಿ ಕಳ್ತ್ಕೊಂಡು ಬರೋಕ್ಕೆ ಹೇಳಿದ್ರು. ತುಂಬ ಜನ ಕಳ್ತ್ಕೊಂಡು ಬಂದಿಲ್ಲ. ಅದರಲ್ಲಿ ಇಬ್ಬರು ಜಾಸ್ತಿ ಸರಿಯಾಗಿ ಕಳ್ತ್ಕೊಂಡಿಲ್ಲ. ಆ ಯಪ್ಪ ಏನಂದ್ರೆ, ಈ ಕಡೆ ಒಬ್ಬನ ನಿಲ್ಸ್ಕೊಂಡ, ಈ ಕಡೆ ಇನ್ನೊಬ್ಬನ ನಿಲ್ಸ್ಕೊಂಡು ಇಬ್ಬರು ಸ್ಟಾರ್ಟ್ ಮಾಡ್ರೋ ಅಂತಂದು. ಇಬ್ಬರು ಅವನು ಏನು ಹೇಳಿದಾನೋ ಗೊತ್ತಾಗಬೇಕಂದ್ರೆ ಇವನು ಇಬ್ಬರು ಒಟ್ಟಿಗೆ ಹೇಳಿದ್ರೆ ಏನು ಅರ್ಥ ಆಗುತ್ತೆ ಅಂತಂದರೆ, ನನ್ನ ಮೈಂಡ್ ವರ್ಕ್ ಆಗುತ್ತೆ, ನೀನು ಹೇಳು ಅಂತ. ಓ ವಟ 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 ಅಂತ ಹೊಡ್ಕೊಂಡ್ರು. ಸ್ವಲ್ಪ ಹೊತ್ತು ಇದ್ದಕ್ಕಿದ್ದಂಗೆ ಇಬ್ಬರು ನಿಲ್ಲಿಸ್ಬಿಟ್ರು. ನೀನು ಇಲ್ಲಿ ನಿಲ್ಲಿಸ್ದೆ, ನೀನು ಇಲ್ಲಿ ನಿಲ್ಲಿಸ್ದೆ ಅಂತ ಹೇಳಿದ್ರು. ಫೈಡ್ ಅಂತ ಹೇಳ್ಬಿಟ್ಟು ಮತ್ತೆ ಕುಂಡ್ರಿಸ್ಬಿಟ್ರು. ಕಳ್ತ್ಕೊಂಡು ಬನ್ನಿ ನಾಳೆ ಅಂತ. ಅವಾಗ ಅವರು ಒಂದು ಮಾತು ಹೇಳಿದ್ರು ಪ್ರಿಯರೇ. ಆ ಮಾತು ನನಗೆ ಇವತ್ತಿಗೂ ನೆನಪಿದೆ. ಅವಾಗ ಒಂದು ಮಾತು ಹೇಳಿದ್ರು, ಈ ಬ್ರೈನ್ ಇದೆ ನೋಡಿ, ಕಂಪ್ಯೂಟರನ್ನು ಕಂಡುಹಿಡಿದಿರುವಂಥ ಬ್ರೈನ್ ಇದು. ಕಂಪ್ಯೂಟರನ್ನು ಸೃಷ್ಟಿ ಮಾಡಿರುವಂಥ ಬ್ರೈನ್ ಇದು. ಈ ಬ್ರೈನಿಂದ ನೀವು ಏನು ಮಾಡ್ಬೇಕು ಅನ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಈ ಬ್ರೈನಿಂದ ಮಾಡ್ಬೇಕು ಅನ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನೀವು ಅಂದ್ಕೊಳ್ಬೇಕಷ್ಟೇ. ಇವತ್ತು ಕೂಡ ನಾನು ಹೇಳ್ತಿರುವಂಥದ್ದು ಅದೇ. ನಾವು ಅಂದ್ಕೊಳ್ಬೇಕಷ್ಟೇ, ದೇವರಿಗೋಸ್ಕರ ಮಾಡಬೇಕಂತ ಟೇಕ್ ಎ ಡಿಸಿಷನ್. ದೇವರಿಗೋಸ್ಕರ ಇಂಥದ್ದನ್ನು ಬಿಡಬೇಕಂತ ಟೇಕ್ ಎ ಡಿಸಿಷನ್, ಟೇಕ್ ಎ ಸ್ಟ್ಯಾಂಡ್. ಕರೆದಾತನು ನಂಬಿಗಸ್ತನು. ಕ್ರಿಸ್ತನಲ್ಲಿ ನಮಗೆ ಆಸಕ್ತಿ ಇದೆಯಾ? ಕ್ರಿಸ್ತನ ಸೇವೆಯಲ್ಲಿ ನಮಗೆ ಆಸಕ್ತಿ ಇದೆಯಾ? ಆಸಕ್ತಿ ಇದ್ದರೆ ತೋರಿಸಿ ಆಸಕ್ತಿಯನ್ನು. ನಂಬಿಕೆ ಇದ್ದರೆ ತೋರಿಸಿ ಆಸಕ್ತಿಯನ್ನು. ವಿಶ್ವಾಸವೆನ್ನುವಂಥದ್ದು ಕ್ರಿಯೆಗಳಿಲ್ಲದೆ ಹೋದರೆ ಅದು ಸತ್ತದ್ದು. ಸತ್ತೋಗ್ಬಿಟ್ಟಿದ್ದೇವಾ? ಬದುಕಿದ್ದೇವಾ? ನಾಷ್ಟ ಮಾಡಿದ್ರಲ್ಲ ಬೆಳಿಗ್ಗೆ, ಟೀ ಕಾಫಿ, ವೆರಿ ಗುಡ್, ಬದುಕಿದ್ದೇವೆ. ಓಕೆ. ಸೊ ಕ್ರಿಸ್ತನಿಗೋಸ್ಕರ ಬದುಕೋಣ, ಕ್ರಿಸ್ತನ ಸೇವೆಗೋಸ್ಕರ ಬದುಕೋಣ. ಆತನ ನಾಮವನ್ನು ಪ್ರಕಟಿಸೋದಕ್ಕೋಸ್ಕರ ಈ ಬಾಯಿ, ಆತನ ನಾಮವನ್ನು ಪ್ರಕಟಿಸೋದಕ್ಕೋಸ್ಕರ ಈ ದೇಹ. ಈ ದೇಹವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ದೇವರಿಗೋಸ್ಕರ ಶ್ರೇಷ್ಠವಾಗಿ ಜೀವಿಸೋಣ. ಮುಖ್ಯವಾಗಿ ಯವನಸ್ಥರೇ, ತಪ್ಪಾದಂಥ ದಾರಿಗೆ ಹೋಗಬೇಡಿ, ತಪ್ಪಾದಂಥ ಮಾರ್ಗಕ್ಕೆ ಹೋಗಬೇಡಿ, ತಪ್ಪಾದಂಥ ನಿರ್ಣಯಗಳನ್ನು ದಯವಿಟ್ಟು ಬೇಗ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇಟ್ಸ್ ನಾಟ್ ಗುಡ್ ಫಾರ್ ಯೋರ್ ಸ್ಪಿರಿಚುವಲ್ ಲೈಫ್. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದಂಥ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ಈ ದಿನ ನಿಮ್ಮ ಮಾತುಗಳನ್ನು ಹೇಳಲು ಕೇಳಲು ಕೃಪೆ ಮಾಡಿದ್ದೀರಾ, ನಿಮಗೆ ವಂದನೆಗಳು. ಕಳೆದ 2 ದಿನಗಳಿಂದ ನಿಮ್ಮ ಪ್ರೀತಿಯ ಹಸ್ತವನ್ನು ನಮ್ಮೆಲ್ಲರ ಮೇಲೆ ನೀವಿಟ್ಟು ಕರ್ತನೆ, ನಮಗೆ ಬೇಕಾಗಿರುವಂಥ ನಿಮ್ಮ ಶ್ರೇಷ್ಠವಾದ ಮಾತುಗಳನ್ನು ನಮಗೆ ನೀವು ತಿಳಿಸುತ್ತಾ ಬಂದಿದ್ದೀರಾ, ನಿಮಗೆ ವಂದನೆಗಳು. ಈ ದಿನದಲ್ಲಿಯೂ ಕರ್ತನೆ, ಮುಕ್ತಾಯದ ದಿನದಲ್ಲಿ ಸ್ವಾಮಿ ಅನೇಕರು ದೀಕ್ಷಾ ಸ್ನಾನವನ್ನು ಹೊಂದೋದಕ್ಕೆ ಸಿದ್ಧರಾಗಿದ್ದಾರೆ ಸ್ವಾಮಿ. ಅವರನ್ನು ಬಲಪಡಿಸಿ, ಅವರನ್ನು ಸ್ಥಿರಪಡಿಸಿ, ಅವರ ಹೃದಯದಲ್ಲಿ ನೀವು ಮಾತನಾಡಿ ಕರ್ತನೆ. ದೀಕ್ಷಾ ಸ್ನಾನ ತೆಗೆದುಕೊಳ್ಳುತ್ತಿರುವಂಥ ಪ್ರತಿಯೊಬ್ಬರು ಇಂದಿನಿಂದ ಉಸಿರಿರುವ ಕೊನೆಯ ತನಕ ನಿಮಗೋಸ್ಕರ ಜೀವಿಸುವಂತೆ ಸಹಾಯ ಮಾಡಿ ಕರ್ತನೆ. ಇದುವರೆಗೂ ನಿಮ್ಮ ಕೃಪೆ ಪ್ರೀತಿಯಿಂದ ನಮ್ಮೆಲ್ಲರನ್ನು ಕಾದು ಕಾಪಾಡಿ ನಡೆಸಿದ್ದಕ್ಕಾಗಿ ನಮಗೆ ವಂದನೆಗಳು. ಈ ದಿನದಲ್ಲಿ ನಡೆಯುವಂಥ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ, ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಜೊತೆಗಾರನಾಗಿದ್ದುಕೊಂಡು ನಡೆಸಿ ನಮ್ಮ ಮೂಲಕ ನೀವೊಬ್ಬರೇ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯ ಅಂತ.